ನಮಸ್ತೆ ಸ್ನೇಹಿತರೆ. ಆ ಕ್ರಿಸ್ಟಲ್‌ನ ಬೆನಿಫಿಟ್ಸ್ ಮತ್ತೆ ಅದರ ಹೀಲಿಂಗ್ ಪ್ರಾಪರ್ಟೀಸ್‌ನ ನೋಡ್ತಾ ಹೋಗೋಣ. ಪ್ರೆಸೆಂಟೇಷನ್ ಇಂಗ್ಲಿಷ್‌ನಲ್ಲೇ ಇರುತ್ತೆ. ಯಾಕಂತಂದ್ರೆ ನಾನು ಹಿಂದಿನಲ್ಲಿ ಈ ಸಬ್ಜೆಕ್ಟ್ ತಗೋತೀನಿ, ಕನ್ನಡದಲ್ಲಿ ತಗೋತೀನಿ, ಹಾಗೂ ಇಂಗ್ಲಿಷ್‌ನಲ್ಲಿ ಕೂಡ ತಗೋತೀನಿ. ಹಾಗಾಗಿ ಹಲವಾರು ಪ್ರೆಸೆಂಟೇಷನ್ಸ್‌ನ ಬೇರೆ ಬೇರೆ ಭಾಷೆಗಳಲ್ಲಿ ತರ್ಜುಮೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಿಮ್ಮಲ್ಲಿ ಯಾರಿಗೆ ಏನೇ ಡೌಟ್ ಇದ್ರೂ ನನಗೆ ದಯವಿಟ್ಟು ನನ್ನ ನಂಬರ್‌ಗೆ ಮೆಸೇಜ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೆಟೀರಿಯಲ್ ಕೂಡ ನಿಮಗೆ ಇಂಗ್ಲಿಷಲ್ಲೇ ಬರ್ತದೆ. ಕನ್ನಡ ಮೆಟೀರಿಯಲ್ ಬೇಕಂತ ಹೇಳಿದ್ರೆ ಒಂದು 15 ದಿವಸ ಟೈಮ್ ಕೊಡಿ ನನಗೆ. ನಿಮಗೆ ಮಾಡಿಬಿಟ್ಟು ಕಳಿಸ್ಕೊಡ್ತೀನಿ. ಕೋರ್ಸ್‌ನಲ್ಲಿ ಯಾರ್ಯಾರು ಇರ್ತೀರೋ ಅವ್ರಿಗೆ ಮಾತ್ರನೇ ಕನ್ನಡದಲ್ಲಿ ಪ್ರೆಸೆಂಟೇಷನು. ಕೋರ್ಸ್‌ನ ಯಾರ್ಯಾರು ಇವತ್ತು ಫ್ರೀಯಾಗಿ ಅಟೆಂಡ್ ಮಾಡ್ತಿದ್ದೀರಾ ಅವ್ರಿಗೆ ಸಿಗೋದಿಲ್ಲ. ದಯವಿಟ್ಟು ಏನನ್ಕೋಬೇಡಿ. ಮತ್ತೆ ನಿಮಗೆ ಈ ಒಂದು ರೆಕಾರ್ಡಿಂಗ್ಸ್ ಏನಿದೆ ಯೂಟ್ಯೂಬ್‌ನಲ್ಲಿ ಕೂಡ ಲಭ್ಯವಿರುತ್ತೆ. ಹೀಲಿಂಗ್ ಅಥವಾ ಏನು ನಾವು ಸೆಪರೇಟ್ ಆಗಿ ನಿಮಗೆ ಹೇಳ್ಕೊಡ್ತೀವಿ, ವಿಚ್ ಈಸ್ ನಾಟ್ ಪಾರ್ಟ್ ಆಫ್ ಅ ಫ್ರೀ ಕೋರ್ಸ್ ಅಂತ ಹೇಳಿ ನೀವ್ಯಾರು ದುಡ್ಡು ಕೊಟ್ಟು ಈ ಒಂದು ಕೋರ್ಸ್‌ನ ತಗೊಂಡಿದ್ದೀರಿ, ಅವ್ರಿಗೆ ಮಾತ್ರ ಸೆಪರೇಟ್ ನೋಟ್ಸ್ ಮತ್ತೆ ಸೆಪರೇಟ್ ರೆಕಾರ್ಡಿಂಗ್ ಸಿಗತ್ತೆ. ಸೆಪರೇಟ್ ರೆಕಾರ್ಡಿಂಗ್ ಅಂದ್ರೆ ಅಷ್ಟು ಪಾರ್ಟ್ ಮಾತ್ರ. ಅದನ್ನ ನಾವು ಯೂಟ್ಯೂಬಲ್ಲಿ ಹಾಕೋದಿಲ್ಲ. ಅದನ್ನ ನಿಮಗೆ ಬೇರೆ ಸೆಪರೇಟ್ ಲಿಂಕಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇಲ್ಲ ನಮ್ಮ ಗೂಗಲ್ ಡ್ರೈವ್ ಇದೆ, ನಿಮ್ಗೆ ಅದನ್ನ ಶೇರ್ ಮಾಡ್ಕೊಡ್ತೀನಿ. ಮೊದಲನೇದಾಗಿ ಕ್ರಿಸ್ಟಲ್ಸ್ ಅಂತ ಏನ್ ಹೇಳ್ತೀವಿ, ಅದೊಂದು ಸಾಲಿಡ್ ಫಾರ್ಮ್, ಒಂದು ಮೆಟೀರಿಯಲ್, ಕಲ್ಲು. ಕಲ್ಲು ಅಂತಂದ್ರೆ ಎಲ್ಲರಿಗೂ ಒಂಥರ ಓ ಏನಿದು ಕಲ್ಲುಗಳ ಬಗ್ಗೆ ತಿಳ್ಕೊಬೇಕಾ ನಾವು ದುಡ್ಡು ಕೊಟ್ಟು ಅಂತ ಅನ್ಸತ್ತೆ. ಬಟ್ ಇದೊಂಥರ ಫ್ಯಾಸಿನೇಟಿಂಗ್ ಸಬ್ಜೆಕ್ಟ್. ಈ ಕಲ್ಲುಗಳು ಒಂದು ಹರಳುಗಳಂತ ಹೇಳ್ಬೋದು. ಹರಳುಗಳಂತ ಹೇಳಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ನೋಡಿ, ಅಲ್ವಾ? ಒಂದು ಡೈಮಂಡ್, ಒಂದು ಪುಷ್ಯರಾಗ, ಒಂದು ಹ್ಮ್ ಕನಕ ಪುಷ್ಯರಾಗ, ಒಂದು ಹರಳು, ಮತ್ತೆ ಒಂದು ವೈಢೂರ್ಯ. ಹ ಇದೆಲ್ಲ ಒಂದು ಕಲ್ಲುಗಳು ಹೇಗೆ ಪ್ರಿಷಿಯಸ್ ಅಂತ ನಾವು ವಜ್ರ, ಅಯ್ಯೋ ವಜ್ರ ಇದೆಂತಹ ಒಂದು ಇದು ಇದು ಶುಕ್ರನ ಕಲ್ಲು ಅಂತ ಹೇಳ್ತೀವಿ. ಅದೇ ಪುಷ್ಯರಾಗ ನಮ್ಮ ಗುರುವನ್ನ ಸೂಚಿಸುತ್ತೆ. ಕನಕ ಪುಷ್ಯರಾಗ ಹಾಕೊಂಡ್ರೆ ಅವನ ಜೀವನ ಉದ್ಧಾರ ಆಗ್ತಾನೆ. ಅದೇ ನೀಲಿ ಕಲರ್ ಪುಷ್ಯರಾಗ ಹಾಕೊಂಡ್ರೆ ಅಥವಾ ನೀಲಿ ವರ್ಣದ ಕಲ್ಲು ಹಾಕೊಂಡ್ರೆ ಶನಿಯ ಭಗವಾನನ ಆಶೀರ್ವಾದ ಇದೆ ಅಂತ ಹೇಳ್ತೀವಿ, ಅಲ್ವಾ? ತುಂಬಾ ಆಸ್ಟ್ರಾಲಜರ್ಗಳು, ನ್ಯೂಮರಾಲಜಿಸ್ಟ್ಗಳು ತಮ್ಮ ಹಲವಾರು ಕ್ಲೈಂಟ್ಸ್ಗೆ ಇದನ್ನ ಸಜೆಸ್ಟ್ ಮಾಡ್ತೀರಾ. ಬಟ್ ನೋಡಿ, ಎಷ್ಟೊಂದ್ ಜನಕ್ಕೆ ಅದಕ್ಕೆ ಅಫೋರ್ಡ್ ಮಾಡಕ್ ಆಗ್ದಲೆ ಸಾಕಷ್ಟು ಜನ ಅದನ್ನ ತಗೊಳ್ಳೋದಿಲ್ಲ. ಆದ್ರೆ ಈ ಹರಳುಗಳು, ಈ ಅದು ಒಂದು ಕಲ್ಲುಗಳು ಅಥವಾ ಈ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್, ಈ ಕಮ್ಮಿ ಶಕ್ತಿಯುತ ಕಲ್ಲುಗಳೇನಿದೆ, ಈ ಕಲ್ಲುಗಳನ್ನ ಯಾರು ಬೇಕಾದ್ರೂ ತಗೋಬಹುದು, ಯಾರು ಬೇಕಾದ್ರೂ ಬಳಸ್ಬೋದು. ಪ್ರಯೋಜನ ಸಿಮಿಲರ್ ಇರುತ್ತೆ, ಉಪಯೋಗ ಸಿಮಿಲರ್ ಇರುತ್ತೆ. ಆಗ ಉಪಯೋಗಗಳು ಸ್ವಲ್ಪ ಬೇರೆನೂ ಮಾಡಬಹುದು ಇದರಲ್ಲಿ. ಉದ್ದೇಶ ಮಾತ್ರ ಒಂದೇ. ಇದು ಹಂಗೆ ಕೆಲಸ ಮಾಡತ್ತೆ, ಅಷ್ಟೇ ಕೆಲಸ ಮಾಡತ್ತೆ. ಯಾವುದೇ ಕಾರಣಕ್ಕೂ ಓಹೋ ಇದು ಬರೀ ₹100, ₹200, ₹500 ಸಿಗತ್ತೆ, ಇದು ₹10,000 ಕಲ್ಲಿಗೆ ಸಮಾನ ಅಂತ ಕೇಳಿದ್ರೆ ಹೌದು, ಖಂಡಿತ ಸಮ. ಆದ್ರೆ ಕೆಲವಾರು ನಿರ್ದಿಷ್ಟವಾದಂತ ಕಾಲ ಸಮಯಕ್ಕೆ ಇದಕ್ಕೆ ನೀವು ಶಕ್ತಿ ತುಂಬ್ತಾ ಹೋಗ್ಬೇಕು. ಅದ್ ಮಾಡ್ತಾ ಹೋದ್ರೆ ಇದು ಸೇಮ್ ಆಗಿ ಕೆಲಸ, ಅದೇ ಹರಳುಗಳ ತರನೇ ಕೆಲಸ ಮಾಡುತ್ತೆ. ಇದನ್ನ ನಾವು ಈಜಿಪ್ಷಿಯನ್ ಒಂದು ಕಲ್ಚರಲ್ಲಿ ನೋಡ್ಬೋದು, ಗ್ರೀಸ್ ಕಲ್ಚರಲ್ಲಿ ನೋಡ್ಬೋದು, ಚೈನೀಸ್ ನೋಡ್ಬೋದು, ಇಂಡಿಯನ್ ಕಲ್ಚರಲ್ಲಿ ಕೂಡ ಇದೆ ಹರಳುಗಳು. ಪ್ರತಿಯೊಂದು ದೇವಿ ದೇವತೆಗಳು ಕೂಡ ಹರಳುಗಳು ನಾವು ಕಂಡುಹಿಡಿದಿದ್ದೀವಿ ಅಂತ ಹೇಳಿದ್ರೆ ಆಸ್ಟ್ರಾಲಜಿನಲ್ಲಿ ಇದೆ. ಆ ನ್ಯೂಮರಾಲಜಿನಲ್ಲಿ ಕೂಡ ಕೆಲವರು ಇದನ್ನ ಸೂಚನೆ ಮಾಡ್ತಾರೆ. ಈ ನಂಬರ್ ಮಿಸ್ಸಿಂಗ್ ಇದೆ, ನಿಮ್ಗೆ 5ನೇ ನಂಬರ್ ಮಿಸ್ಸಿಂಗ್ ಇದೆ, ನೀವು ಪನ್ನ ಅಥವಾ ಹಸಿರು ಕಲ್ಲನ್ನ ನೀವು ಕೈಗೆ ಹಾಕೊಳ್ಳಿ, ಕಿರುಬೆರಳಿಗೆ ಹಸಿರು ಕಲ್ಲು ಹಾಕೊಳ್ಳಿ. ಅಮಿತಾಬ್ ಬಚ್ಚನ್ ನೋಡಿ, ಕಿರುಬೆರಳಿಗೆ ಹಸಿರು ಕಲ್ಲು ಹಾಕೊಂಡ್ಮೇಲೆ ಅವನ ಜೀವನನೇ ಬದಲಾಗೋಯ್ತು ಅಂತೆಲ್ಲ ಹೇಳ್ತಾರೆ. ಇದು ಅದೇ ತರ, ಅದೇ ರೀತಿನೇ ಸಾಮಾನ್ಯರಿಗೂ ಕೂಡ ಇದನ್ನ ಬಳಸ್ಬೋದು. ಯಾಕಂದ್ರೆ ಸಾಮಾನ್ಯರು ಕೂಡ ಎಟಕತ್ತೆ. ನಾವು ಮೊದಲನೇದಾಗಿ ಕೋರ್ಸ್ ನೋಡೋಣ. ಕೋರ್ಸ್ ಮಾಡಿದ್ಮೇಲೆ ನಾನು ಇದನ್ನ ಹೋಲ್ಸೇಲ್ ಹೆಂಗೆ, ಇದನ್ನ ಎಲ್ಲಿಂದ ತಗೋಬೇಕು, ನಮ್ಮ ಹತ್ರನೂ ಸಿಗತ್ತೆ, ನಾವು ಹೋಲ್ಸೇಲ್ ರೇಟಿಗೆ ಕೂಡ ಕೊಡ್ತೀವಿ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ನಮ್ಮಿಂದ ಅಲ್ದಿದ್ರೆ ಬೇರೆಯವರಿಂದ ನೀವು ಕೂಡ ತಗೋಬಹುದು. ದಯವಿಟ್ಟು ಅಮೆಝಾನ್ ನಲ್ಲಿ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಅಥವಾ ಯಾರೋ ಒಬ್ರು ಕಮ್ಮಿಗೆ ಕೆಲವು ಸ್ಟೋನ್ಸ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಮೊದಲು ಅದನ್ನ ಅರ್ಥ ಮಾಡ್ಕೊಂಡು ಕಲ್ಲೇನಾ ಅದು ಅಂತ ನೋಡಿ ಆಮೇಲೆ ತಗೊಳ್ಳಿ. ಯಾಕಂದ್ರೆ ನಿಮ್ಗೆ ಗ್ಲಾಸಿಂದ ಕೂಡ ಕೊಡ್ತಾರೆ. ಸ್ಫಟಿಕ ಅಂತ ಹೇಳಿ
ಕಲ್ಲನ್ನ ₹20 ₹20 ಗಾಜಿನ ಕಲ್ಲನ್ನ ₹200 ನಿಮಗೆ ಮಾರ್ತಾರೆ. ₹180 ನಿಮ್ಗೆ ಲಾಸ್ ಆಗತ್ತೆ. ಅದು ಬಿಟ್ರೆ ಇನ್ನೇನು ಜಾಸ್ತಿ ಎಂತ ಲಾಸ್ ಎಂತ ಆಗೋದಿಲ್ಲ. ಆದ್ರೆ ಅದು ಹರಳಾಗ್ದಲೇ ಇರೋದ್ರಿಂದ ಅದು ಕೆಲಸ ಮಾಡಲ್ಲ. ಗಾಜಿನ ಕೆಲಸ ಏನ್ ಮಾಡತ್ತೋ ಅಷ್ಟೇ ಅದು ಕೆಲಸ ಮಾಡೋದು. ಸೊ ನೋಡಿ ತಗೊಳ್ಳಿ. ಡೂಪ್ಲಿಕೇಟ್ ಎಲ್ಲ ಕಡೆ ಇದೆ. ಚೈನಾದವರೇ ಡೂಪ್ಲಿಕೇಟ್ ಮಾಡಿ ಇಂಡಿಯಾಗೆ ಅದನ್ನ ಕಳಿಸ್ಬಿಡ್ತಾರೆ. ಹಂಗಿರತ್ತೆ. ಸೊ ಆದ್ರಿಂದ ನಿಮ್ಗೆ ಕಲ್ಲುಗಳಲ್ಲಿ ಯಾವಾಗ್ಲೇ ಆಗ್ಲಿ ನೀವು ಒಂದು ಕಲ್ಲನ್ನ ನೋಡ್ಬೇಕಾದ್ರೆ, ಓ ಇದೇನಪ್ಪ ಇದು, ಇದ್ರ ಮೇಲೆ ಬರೆ ಬಂದಿದೆ, ಓ ಇದೇನೋ ಕಲ್ಲೊಳಗಡೆ ಕಪ್ಪಗಿದೆ, ಅದೇ ಕಲ್ಲು. ನ್ಯಾಚುರಲ್ ಆಗಿ ಅದು ಹಂಗೆ ಫಾರ್ಮ್ ಆಗಿರೋದು. ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಷ್ಟು ಕಮ್ಮಿ ರೇಟಿಗೆ ಸಿಗಲ್ಲ. ಅದೆಲ್ಲ ಕಾಸ್ಟ್ಲಿ ಆಗ್ಬಿಡತ್ತೆ. ಸಿಟ್ರಿನ್ ಅಂತ ಒಂದು ಕಲ್ಲು ಸಿಗತ್ತೆ. ಆ ಕಲ್ಲು ಯಾರಾದ್ರೂ ನಿಮ್ಗೆ ₹200 ಕೊಟ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಯಾಕಂತ ಹೇಳಿದ್ರೆ ಅದು ನಿಮ್ಗೆ ಒರಿಜಿನಲ್ ಸಿಟ್ರೀನು ₹1500 ₹2000 ಆಗತ್ತೆ. ₹100 ₹200 ಯಾರು ಕೊಡ್ತಾರೋ ಅವರು ಇನ್ನೊಂದು ಕಲ್ಲನ್ನ ಒಂದು ಲೆವೆಲ್ಗೆ ಹೀಟ್ ಮಾಡಿ ಅದನ್ನ ನಿಮಗೆ ತಲುಪಿಸ್ತಾರೆ. ಹೀಟ್ ಮಾಡಿ ತಲುಪಿಸಿದಾಗ ಏನಾಗತ್ತೆ ಗೊತ್ತಲ್ಲ ನಿಮ್ಗೆ? ಅದು ಬೇರೆ ಕೆಲಸ ಮಾಡಕ್ ಶುರು ಮಾಡತ್ತೆ. ಆದ್ರೆ ಅದು ಕೂಡ ಕಲ್ಲೇ. ಸೊ ಇದನ್ನ ಏನ್ ಮಾಡ್ತಾರೆ, ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಒಂದು ಮಿಷಿನ್ ಅಲ್ಲಿ ಹಾಕಿ ಕಲ್ಲುಗಳನ್ನ ಚೆನ್ನಾಗಿ ಸುತ್ತಿಸ್ತಾರೆ. ಆ ಒಂದು ಹೀಟಿಂಗ್ ಪ್ರಾಸೆಸ್ ನಲ್ಲಿ ಕಲ್ಲುಗಳೇನಾಗತ್ತೆ, ತನ್ನ ಮೇಲಿರುವಂತಹ ಒಂದು ಪರದೆಗಳನ್ನ ಬಿಡ್ತಾ ಹೋಗುತ್ತೆ. ಆ ಸ್ಕ್ರಾಚಸ್ ಎಲ್ಲ ಹೊರಟೋಗುತ್ತೆ. ಗ್ಲಾಸಿ ಆಗತ್ತೆ. ಅದಕ್ಕೆ ಹಲವಾರು ಕೆಮಿಕಲ್ ಹಾಕಿ ಅದೇ ಕಲರ್ ಮಾಡಿ ಬಿಡ್ತಾರೆ. ಸ್ವಲ್ಪ ದಿವಸಗಳಾದ್ಮೇಲೆ ಅದು ಅದರ ಒರಿಜಿನಾಲಿಟಿಗೆ ಬರುತ್ತೆ. ಸೊ ನೋಡಿ ತಗೊಳ್ಳಿ ಕಲ್ಲು ತಗೋಬೇಕಾದ್ರೆ. ಆಂಪ್ಲಿಫಿಕೇಶನ್ ಆಫ್ ಎನರ್ಜಿ, ನಿಮ್ಮಲ್ಲಿ ಒಂದು ಶಕ್ತಿ ಖಿನ್ನತೆ ಏನಿರತ್ತೆ ಅದನ್ನ ಕಂಪ್ಲೀಟ್ ಮಾಡತ್ತೆ. ಶಕ್ತಿನ ಜಾಸ್ತಿ ಮಾಡತ್ತೆ ಬಾಡಿನಲ್ಲಿ. ಕ್ಲಾರಿಟಿ ಅಂಡ್ ಫೋಕಸ್, ಮಕ್ಕಳು ಓದಬೇಕಾದ್ರೆ ಕೆಲವು ಕ್ರಿಸ್ಟಲ್ಸ್ ಬಳಸೋದ್ರಿಂದ ಮುಂದೆ ನೋಡ್ತಾ ಹೋಗೋಣ ಯಾವ್ದು ಅಂತ ಹೇಳಿ, ಅವರು ಒಂದು ಎಜುಕೇಶನ್ ಅಲ್ಲಿ ಕಾನ್ಸಂಟ್ರೇಷನ್ ಬರುತ್ತೆ. ಹೀಲಿಂಗ್ ಅಂಡ್ ಬ್ಯಾಲೆನ್ಸ್, ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಥವಾ ನಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಇರಬೇಕು ಅಂತ ಹೇಳಿದ್ರೆ ಒಂದು ಕಲ್ಲಿದೆ. ಸ್ಪಿರಿಚುವಲ್ ಗ್ರೋತ್, ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಕಡೆ ಸಿಗುವಂತಹ ಒಂದು ಪ್ರಿಷಿಯಸ್ ಕಲ್ಲು ನಮ್ಮ ಸ್ಫಟಿಕ. ಸ್ಪಿರಿಚುವಲ್ ಗ್ರೋತ್ ಕೂಡ ಹೆಲ್ಪ್ ಮಾಡುತ್ತೆ. ಪ್ರೊಟೆಕ್ಷನ್, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಇವನು ಹೆಂಗ್ ಚೆನ್ನಾಗಿದ್ದಾನೆ ಅಂತ ಸುತ್ತಮುತ್ತ ಇರೋರು ಸ್ನೇಹಿತರುಗಳ ತರ ಆಕ್ಟ್ ಮಾಡೋರು ಅಥವಾ ಶತ್ರುಗಳು ಇವರೆಲ್ಲರೂ ಕಣ್ಣಾಕ್ತಾರೆ. ಇದನ್ನೇ ನಾವು ಇವಿಲ್ ಐ ಅಂತ ಕರಿತೀವಿ ಅಥವಾ ಬ್ಲಾಕ್ ಐ ಅಂತ ಕರಿತೀವಿ. ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗ ಯಾರ ಊಟ ಮಾಡ್ಬೇಕಾದ್ರೆ ದೃಷ್ಟಿ ಆಯ್ತು ಅಂತ ಹೇಳಿದ್ರೆ ಮಗು ಹೊಟ್ಟೆ ನೋವು ಬರ್ತಿತ್ತು. ಅವಾಗ ಮನೇಲಿ ತಾಯಿ ದೃಷ್ಟಿ ತೆಗಿತಾ ಇದ್ಲು ಅಲ್ವೇ? ದೊಡ್ಡ ಮಕ್ಕಳಾಗಿದ್ದಾಗ ದೃಷ್ಟಿ ಎಲ್ಲಿ ತೆಗೆಸ್ಕೊಂತೀರಾ? ಅದ್ರ ಬದಲು ಅಂಥದ್ದನ್ನು ತಡೆಗಟ್ಟೋದಕ್ಕೆ ಕ್ರಿಸ್ಟಲ್ಸ್ಗಳಿದೆ. ಅಂಥ ಕ್ರಿಸ್ಟಲ್ಗಳನ್ನ ಹಾಕೋಬಹುದು. ಚಾರ್ಜಿಂಗ್ ಅಂಡ್ ಕ್ಲೆನ್ಸಿಂಗ್, ಪ್ರತಿಯೊಂದು ಕಲ್ಲುನು ಚಾರ್ಜ್ ಅಥವಾ ಕ್ಲೆನ್ಸಿಂಗ್ ಮಾಡಬೇಕು. ಯಾಕಂದ್ರೆ ಒಂದು ಕಲ್ಲಿನ ನೋಡಿ, ಹರಳುಗಳಿಗೂ ಕಲ್ಲುಗಳು ಇರೋ ವ್ಯತ್ಯಾಸ ಎಷ್ಟಂತ ಹೇಳಿದ್ರೆ, ಹರಳುಗಳು ತಮ್ಮ ನೇಚರ್ನ ಚೇಂಜ್ ಮಾಡ್ಕೊಳಲ್ಲ ಈಸಿಯಾಗಿ. ಅದು ಕೂಡ ಮಾಡ್ಕೊಳತ್ತೆ, ಬಟ್ ಅದಕ್ಕೆ ಟೈಮ್ ಡಿಫ್ರೆನ್ಸ್ ಅಂತ ಏನಿರುತ್ತೆ ಅದು ತುಂಬಾ ಕಡಿಮೆ. ಅದೇ ಈ ನಮ್ಮ ಕ್ರಿಸ್ಟಲ್ಸ್ ಏನಿದೆ ಇದು 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ಚಾರ್ಜ್ ಮಾಡ್ತಾ ಇರ್ಬೇಕು ನೀವು. ಚಾರ್ಜ್ ಮಾಡಿದಾಗ ಇದು ಅದೇ ಕೆಲಸ ಮಾಡುತ್ತೆ, ಬಟ್ ಇದಕ್ಕೆ ಚಾರ್ಜಿಂಗ್ ಬೇಕು. ಅದು ಪೋಸ್ಟ್ ಪೇಯ್ಡು, ಇದು ಪ್ರೀಪೇಯ್ಡ್. ಅದಾಗ ಚೋಟ ರೀಚಾರ್ಜ್ ಮಾಡ್ತಾ ಇರಬೇಕು. ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ ಇದನ್ನ. ಚಾರ್ಜಿಂಗ್ ಮತ್ತೆ ಕ್ಲೆನ್ಸಿಂಗ್ 2 ತರ ಇರುತ್ತೆ. ಚಾರ್ಜಿಂಗ್ ನಾವು ಎಲ್ಲ ಸ್ಟೋನ್ಗಳಿಗೂ ಮಾಡ್ತೀವಿ, ಆದ್ರೆ ಕ್ಲೆನ್ಸಿಂಗ್ ಮಾತ್ರ ಕೆಲವು ಸ್ಟೋನ್ಸಿಗೆ ಮಾಡ್ತೀವಿ, ಕೆಲವು ಸ್ಟೋನ್ಸಿಗೆ ಬೇಕಾಗೋದಿಲ್ಲ. ಅದು ಯಾವ ಕಲ್ಲುಗಳು ಅಂತ ಹೇಳಿ ಮುಂದೆ ನೋಡೋಣ, ಆಯ್ತಾ? ಇದನ್ನ ಯಾವುದೋ ಒಂದು ಕೆಲಸ ಆಗಬೇಕು ನಮಗೆ, ಮ್ಯಾನಿಫೆಸ್ಟೇಷನ್, ಈ ಕೆಲಸ ಆಗಬೇಕು ಉದ್ದೇಶಪೂರ್ವಕವಾಗಿ ಬಳಸುವಂತಹ ಕಲ್ಲುಗಳು. ಸೈಕಿಕ್ ಎಬಿಲಿಟೀಸ್, ಎನ್ಹಾನ್ಸಿಂಗ್ ಸೈಕಿಕ್ ಎಬಿಲಿಟೀಸ್ ಅಂತ ಹೇಳಿದ್ರೆ ಈ ಒಂದು ಎಲ್ಲೋ ನಡೀತಿರೋ ವಿಷಯ ಇಲ್ಲಿ ನಮಗೆ ತಿಳಿಯುವಂಥದ್ದು, ಎಲ್ಲೋ ಏನೋ ಆಗ್ತಾ ಇದೆ ಅನ್ನೋದು ನಮಗೆ ಒಂದು
ಸಿಕ್ಸ್ತ್ ಸೆನ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಹೆಚ್ಚಿಗೆ ಮಾಡ್ಕೊಳ್ಳೋ ಅಂಥದ್ದು. ಕಣ್ಮುಚ್ಕೊಂಡಾಗ್ಲೂ ಕೂಡ ನಮ್ಮ ಮುಂದೆ ಏನಿದೆ ಅಂತ ಕಾಣುತ್ತೆ, ಅದನ್ನ ನೋಡೋದು. ನಾವು ಆರಾ ರೀಡಿಂಗ್ ಅಂತ ಮಾಡ್ತೀವಿ. ಅಂತ ಹೇಳಿದ್ರೆ ಈ ಮನುಷ್ಯನ ದೇಹದ ಸುತ್ತ 7 ಪದರಗಳಿರುತ್ತೆ. ಆ 7 ಪದರಗಳಲ್ಲಿ ಯಾವುದೇ ಒಂದು ಪದರ ಸರಿ ಇಲ್ಲ ಅಂತ ಹೇಳಿದ್ರೆ ಅವನ ಒಂದು ಹೆಲ್ತ್ ಹಾಳಾಗೋಗತ್ತೆ. ನಾವು ನಮ್ಮ ದುರ್ಗಾರೇಖೆ ಕಾರ್ಯಕ್ರಮದಲ್ಲಿ ಈಗ ರೇಖಿ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ನಾವು ಇದನ್ನೆಲ್ಲ ಹೇಳ್ತೀವಿ ನಮ್ಮ ಸ್ಟೂಡೆಂಟ್ಸ್ಗೆ. ಅಂತಹ ಒಂದು ಸೈಕಿಕ್ ಎಬಿಲಿಟೀಸ್ ಕೂಡ ನಾವು ಜಾಸ್ತಿ ಮಾಡ್ಕೋಬಹುದು. ಎಮೋಷನಲ್ ಹೀಲಿಂಗ್. ಎಮೋಷನಲ್ ಹೀಲಿಂಗ್ ಅಂತ ಹೇಳಿದ್ರೆ ಮನುಷ್ಯ ಚೆನ್ನಾಗಿದ್ದಾಗ ಯಾರೋ ಒಬ್ರು ದೃಷ್ಟಿ ಹಾಕಿದ್ರು. ಆ ದೃಷ್ಟಿ ಹಾಕದ್ಮೇಲೆ ಏನಾಯ್ತು, ಇವನಿಗೆ ಆರೋಗ್ಯದಲ್ಲಿ ಅಥವಾ ಮನಸ್ಥಿತಿ ಹಾಳಾಯ್ತು. ಇಂಥ ಒಂದು ಪ್ರಮೇಯ ಬರುತ್ತೆ. ಇಂಥ ಒಂದು ಪ್ರಮೇಯ ಬಂದಾಗ ಅದನ್ನ ಎಮೋಷನಲ್ ಡಿಪ್ರೆಷನ್ಗೆ ಹೋಗ್ತಾನೆ ಮನುಷ್ಯ. ಅಲ್ಲಿಂದ ಹೊರಗಡೆ ಬರ್ಬೇಕಂದ್ರೆ ಎಮೋಷನಲ್ ಹೀಲಿಂಗ್ ಆಗಬೇಕು. ಎನರ್ಜೈಸಿಂಗ್ ಸ್ಪೇಸ್. ನೀವು ಒಂದು ಜಾಗನ ಎನರ್ಜೈಸ್ ಮಾಡ್ಬೇಕಂದ್ರೆ, ಒಂದು ನೋಡಿ ನಿಮ್ಮ ಮನೆಯಲ್ಲಿ ಒಂದು ಯಾವುದೋ ಒಂದು ಪೇಂಟಿಂಗ್ ಅಥವಾ ಒಂದು ಬುದ್ಧ ಸ್ಟ್ಯಾಚ್ಯೂ ತಂದಿಟ್ಟಾಗ ಆ ಜಾಗದ ಒಂದು ವೈಬ್ರೇಷನ್ ಚೇಂಜ್ ಆಗತ್ತೆ. ಆ ತರ ಕೆಲವು ಕ್ರಿಸ್ಟಲ್ಸ್ ಇಟ್ಟಾಗ ಮನೆಯ ಒಂದು ಅಂದ ಚಂದ ಅಲ್ದಲೆ ಮನೆಯಲ್ಲಿರುವ ಒಂದು ವೈಬ್ರೇಷನ್ ಕೂಡ ಚೇಂಜ್ ಆಗತ್ತೆ. ನಾವು ವಾಸ್ತು ಕ್ಲಾಸ್ ಮಾಡ್ಬೇಕಾದ್ರೆ ಇದನ್ನ ಹೇಳ್ತೀವಿ. ಕೆಲವು ಕಡೆ ಯಾವ ಸ್ಟೋನ್ ಇಟ್ರೆ ಆ ಒಂದು ಜಾಗದ ಎನರ್ಜಿ ಚೇಂಜ್ ಆಗತ್ತೆ ಅಂತ ಹೇಳ್ತೀವಿ. ಅದು ಕೂಡ ನಿಮ್ಗೆ ಇದರಲ್ಲಿ ಕವರ್ ಆಗತ್ತೆ. ಕ್ರಿಸ್ಟಲ್ಸ್ ಯಾವ್ಯಾವ ಫಾರ್ಮ್ ಅಲ್ಲಿ ಬರುತ್ತೆ? ಟಂಬಲ್ ಸ್ಟೋನ್ಸ್. ನೀವು ಚಿಕ್ಕ ಚಿಕ್ಕ ಕಲ್ಲುಗಳು ನೋಡಿರ್ಬೋದು, ಎಲ್ಲ ನುಣ್ಣಗೆ ಚೆನ್ನಾಗಿರತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಆ ಕಲ್ಲುಗಳು ಹೇಗಿದೆ, ಯಾವ್ಯಾವ ಕಲ್ಲುಗಳು ಬರುತ್ತೆ ಅಂತೆಲ್ಲ ತೋರಿಸ್ತೀನಿ. ರಾಕ್ ಕ್ರಿಸ್ಟಲ್ಸ್. ರಾ ಅಂತ ಹೇಳಿದ್ರೆ ಭೂಮಿಯಿಂದ ತೆಗೆದಾಗ ಹೇಗಿರುತ್ತೋ ಅದೇ ತರ. ಕ್ರಿಸ್ಟಲ್ ಪಾಯಿಂಟರ್ಸ್ ಅಂತ ಹೇಳಿದ್ರೆ ಶಾರ್ಪ್ ಎಡ್ಜೆಡ್ ಪಾಯಿಂಟ್ಸ್, ಇಷ್ಟಿಷ್ಟು ಉದ್ದ ಇರುತ್ತೆ. ಕೆಲವು ದೊಡ್ಡದಿರುತ್ತೆ, ಕೆಲವು ಚಿಕ್ಕದಿರುತ್ತೆ. ಅದು ರೀಜನ್ ಮತ್ತೆ ಕ್ರಿಸ್ಟಲ್ ಯಾವ ಒಂದು ಮೈನಿಂಗ್ ಬಂತು ಅಂತ ಹೇಳಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಲಸ್ಟರ್ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಕಲ್ಲುಗಳದ್ದು ಒಂದು ಜೋಡಣೆ, ಜಿಯೋಡ್ ಅಂತ ಹೇಳ್ತೀವಿ. ಜಿಯೋಡ್ ಅಂತ ಹೇಳಿದ್ರೆ ಒಂದು ರಫ್ ಸ್ಟೋನ್. ಅದು ಹಲವಾರು ಸಣ್ಣ ಸಣ್ಣ ಕಲ್ಲುಗಳಿಂದ ಮಾಡಿರುವಂತಹ ಒಂದು, ನಿಮ್ಗೆ ಗೊತ್ತಿರ್ಬೋದು ಈ ಕಲ್ಲುಪ್ಪಿಂದು ಪ್ಯಾಕೆಟ್ ಏನಾರ ಸ್ವಲ್ಪ ನೆಂದಾಗ ಹೇಗೆ ಉಂಡೆ ಕಟ್ಟತ್ತಲ್ಲ, ಅದೇ ಜಿಯೋಡ್, ಬೇರೆ ಏನಿಲ್ಲ. ಸ್ಪಿಯರ್ಸ್ ಅಂತ ಹೇಳಿದ್ರೆ ಆ ಕಲ್ಲನ್ನು ತಗೊಂಡು ಚೆನ್ನಾಗಿ ಉಜ್ಜಿ ಅದನ್ನ ರೌಂಡ್ ಮಾಡಿ ಬಾಲ್ ತರ ಮಾಡಿರ್ತಾರೆ, ಅದೇ ಸ್ಪಿಯರ್ಸ್. ನೀವು ಹಿಂದಿನ ಕಾಲದಲ್ಲಿ ನೋಡಿರ್ಬೋದು ಹಳೆ ಫಿಲಮ್ ಅಲ್ಲಿ ಮಾಟ ಮಂತ್ರ ಮಾಡೋರು ಅಥವಾ ಈ ವಿಚಸ್ ಅಂತ ಏನ್ ಹೇಳ್ತೀವಿ, ಆ ವಿಚಸ್ ಪ್ರಿಡಿಕ್ಷನ್ ಮಾಡೋದಿಕ್ಕೆ ಅಥವಾ ದೂರದರ್ಶಕತ್ವಕ್ಕೋಸ್ಕರ ಈ ಕ್ರಿಸ್ಟಲ್ ಬಾಲ್ ನ ಇಟ್ಕೊಂತಾ ಇದ್ರು. ಕ್ರಿಸ್ಟಲ್ ಬಾಲ್ ನಲ್ಲಿ ಈ ತರ ನೋಡಿದಾಗ ಅವ್ರಿಗೆ ಅಲ್ಲಿರೋದ್ ಕಾಣಿಸ್ತಾ ಇತ್ತು. ಈ ಅಂಜನ ಹಾಕ್ತಿವಿ ಅಂತ ಹೇಳ್ತೀವಲ್ಲ, ಅದೆಲ್ಲ ಆಗತ್ತೆ. ಈ ಕ್ರಿಸ್ಟಲ್ಸ್ ನಲ್ಲಿ ಅದೆಲ್ಲ ಸಾಧ್ಯ. ಇಲ್ಲಿ ನಾವು ಅದೆಲ್ಲ ಹೇಳ್ಕೊಡೋದಿಲ್ಲ, ಆದ್ರೆ ಅದೆಲ್ಲ ಸಾಧ್ಯ. ಸ್ಫಟಿಕ ಕಲ್ಲಿಂದ ಅದೆಲ್ಲ ಸಾಧ್ಯ ಇದೆ. ವ್ಯಾಂಡ್ಸ್ ಅಂತ ಹೇಳ್ತೀವಿ. ವ್ಯಾಂಡ್ಸ್ ಅಂತ ಹೇಳಿದ್ರೆ ಕಡ್ಡಿಗಳ ಮುಂದೆ ಒಂಥರ ಇರುತ್ತೆ. ಹ್ಯಾರಿ ಪಾಟರ್ ನೋಡಿರ್ಬೋದು ಸಾಕಷ್ಟು ಜನ. ಹ್ಯಾರಿ ಪಾಟರ್ ಅಲ್ಲಿ ಹಿಂಗಂತ ಹೇಳಿಬಿಟ್ಟು ಏನೋ ಮಂತ್ರ ಹೇಳಿ ಹಿಂಗಂತಿದ್ದಂಗೆ ಮುಂದೆ ಒಂದು ಜೀವ ಪ್ರಕಟ ಆಗತ್ತೆ. ಅದೇ ಕಡ್ಡಿ ಇರುತ್ತಲ್ಲ, ಅದನ್ನೇ ವ್ಯಾಂಡ್ ಅಂತ ಕರಿತೀವಿ. ಪೆಂಡ್ಯುಲಮ್ಸ್. ಹೌದು ಇಲ್ಲ, ಕೆಲವು ನಾವು ಕೂಡ ನಮ್ಮ ಇದರಲ್ಲಿ ಸಾಕಷ್ಟು ಹೇಳ್ಕೊಡ್ತೀವಿ ಪೆಂಡ್ಯುಲಮ್ ಮಕ್ಕಳಿಗೆ, ಅಂದ್ರೆ ಸ್ಟೂಡೆಂಟ್ಸ್ಗೆ. ದೋಸ್ ವಾಂಟ್ ಟು ಲರ್ನ್, ಸಾರಿ, ಪೆಂಡ್ಯುಲಮ್ ನಲ್ಲಿ ಏನ್ ಮಾಡ್ತೀವಿ ನಾವು, ಎಸ್ ನೋ ಕೆಲವಾರು ಕ್ವೆಶನ್ಗಳಿರುತ್ತೆ. ಆ ಪ್ರಶ್ನೆಗಳಿಗೋಸ್ಕರ ತಗೋತೀವಿ. ಮತ್ತೆ ಹೀಲಿಂಗ್ ಮಾಡ್ಬೇಕಾದ್ರೆ ಹೇಗೆ ಪೆಂಡ್ಯುಲಮ್ ನಿಂದ ಸಹಾಯದಿಂದ ಹೀಲಿಂಗ್ ಮಾಡಬಹುದು, ನೀರ್ ಎಲ್ಲಿದೆ ಅಂತ ಕಂಡುಹಿಡಿಬಹುದು, ಯಾವ ರೀಜನ್ ಅಲ್ಲಿ ಹೋದ್ರೆ ನಿಮಗೆ ಸಕ್ಸಸ್ ಸಿಗತ್ತೆ ಅನ್ನೋದನ್ನ ಒಂದು ಪೆಂಡ್ಯುಲಮ್ ಇಂದ ಕಂಡುಹಿಡಿಬಹುದು. ಆ ಒಂದು ಪೆಂಡ್ಯುಲಮ್ ತರಗತಿನಲ್ಲಿ ಅದನ್ನ ನೋಡೋಣ. ಅದನ್ನ ಕೂಡ ನಾವು ಕ್ರಿಸ್ಟಲ್ಸ್ ಇಂದ ಮಾಡ್ಬೋದು. ಜ್ಯುವೆಲರಿ. ಇದು ಗಂಡ್ಮಕ್ಳು ಹಾಕೋತಾರೆ ಇವಾಗ, ಹೆಣ್ಮಕ್ಳಿಗೆ ಅತ್ಯಂತ ಪ್ರಿಯವಾದಂಥದ್ದು ಜ್ಯುವೆಲರಿ. ಆ ಜ್ಯುವೆಲರಿನಲ್ಲಿ ಕಲ್ಲುಗಳದು ಇಷ್ಟು ದಿವಸ ಹಸಿರು, ಕೆಂಪು, ನೀಲಿ, ಹಳದಿ 4 ಕಲ್ಲಿತ್ತಲ್ಲ, ಈಗ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿದೆ. ಸಾಕಷ್ಟು ಕಲರ್ಗಳು ಬಂದಿದೆ. ಆ ಕಲರ್ ಜ್ಯುವೆಲರಿಗಳು ಹಾಕೋಬಹುದು. ಕ್ರಿಸ್ಟಲ್ ಗ್ರಿಡ್ಸ್ ಅಂತ ಮಾಡ್ತೀವಿ ನಾವಿಲ್ಲಿ. ಪಾಯಿಂಟರ್ಸ್ ಅಂತ ನೋಡೋದಲ್ಲ, ಆ ಒಂದು ಪಾಯಿಂಟರ್ಗಳನ್ನ ಶಕ್ತಿಯನ್ನು ಕ್ರಿಸ್ಟಲ್ಸ್ ನಲ್ಲಿ ಪಾಯಿಂಟರ್ಸ್ ನ ಒಂದು ಗ್ರಿಡ್ ಮಾಡಿದಾಗ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಈ ಒಂದು ಗಡಿಯಾರದ ರೀತಿ ಇರುತ್ತೆ ಅದು.
ಪಾಯಿಂಟ್ ಎಲ್ಲ ಕಡೆ ಎಲ್ಲಾನು ಬಂದು ಒಂದು ಕಡೆಗೆ ಎನರ್ಜೈಸ್ ಮಾಡುತ್ತೆ. ಮಧ್ಯದಲ್ಲಿ ಪಿರಮಿಡ್ ಅಥವಾ ಒಂದು ಯಂತ್ರನ ಇಟ್ಟು ನಾವು ಅದನ್ನ ಕ್ರಿಸ್ಟಲ್ ಗ್ರಿಡ್ಸ್ ನ ಹೊರಗಡೆ ಮಾಡಿದಾಗ ನೋಡಿ, ಒಂದು ಎರಡು ತರ ಬಳಸ್ತೀವಿ ಇದನ್ನ. ಒಬ್ಬನ್ಗೆ ಯಾರಿಗೋ ಹೀಲಿಂಗ್ ಆಗ್ಬೇಕಂತ ಹೇಳಿದಾಗ ಪಾಯಿಂಟರ್ಸ್ ಎಲ್ಲ ಒಳಗಡೆ ಇರುತ್ತೆ. ಆ ಕಲ್ಲಿಂದ ಎಲ್ಲ ಹೊರಗಡೆ ಎನರ್ಜಿ ಹೋಗ್ಬೇಕಂತಂದಾಗ ಆ ಪಾಯಿಂಟರ್ಸ್ ಎಲ್ಲ ಹೊರಗಡೆ ಇರುತ್ತೆ. ಅದು ನೋಡೋಣ, ನಿಮ್ಗೆ ಹೀಲಿಂಗ್ ಸೆಷನ್ ಅಲ್ಲಿ ಕ್ರಿಸ್ಟಲ್ ಗ್ರಿಡ್ಸ್ ನ ಹೇಗ್ ಮಾಡೋದು ಅಂತ ಹೇಳ್ತೀನಿ. ಈ ಕ್ರಿಸ್ಟಲ್ ಗ್ರಿಡ್ಸ್ ಎಲ್ಲ ರೆಡಿ ಸಿಗತ್ತೆ, ನೀವು ರೆಡಿ ಕೂಡ ತಗೊಂಡು ಅದನ್ನ ಬಳಸ್ಬೋದು. ಸೊ ನಿಮ್ಗೆ ಆಸಕ್ತಿ ಇದ್ದವ್ರು ಮಾಡ್ಕೋಬಹುದು, ನೀವೇ ಮಾಡ್ಕೋಬಹುದು. ಮೊದಲನೇದಾಗಿ ಸ್ಫಟಿಕ. ಈ ಸ್ಫಟಿಕ ಮತ್ತೆ ಮಾಸ್ಟರ್ ಹೀಲರ್ ಸ್ಟೋನ್ ಅಂತ ಹೇಳ್ತೀವಿ ನೋಡಿ. ನಾವು ಹೇಳಿದ್ವಲ್ಲ, ಈ ಕ್ರಿಸ್ಟಲ್ ಹಲವಾರು ಇದೆಲ್ಲ ಪಾಯಿಂಟರ್ಸ್, ನಿಮ್ಗೆ ಕಾಣಿಸ್ತಿರೋದೆಲ್ಲ ಪಾಯಿಂಟರ್ಸ್. ಈ ಪಾಯಿಂಟರ್ಸ್ ಎಲ್ಲ ಸೇರಿದ್ರೆ ಒಂದು ಕ್ಲಸ್ಟರ್. ಬೆಸ್ಟ್ ಸ್ಟೋನ್ ಅಂತ ಹೇಳಿದ್ರೆ ಸ್ಫಟಿಕ. ನೀವು ನೋಡಿರ್ಬೋದು, ದೇವಸ್ಥಾನಗಳ ಮುಂದೆ ಮಾರ್ತಾ ಇದ್ರು ಮುಂಚಿನ ಕಾಲದಲ್ಲಿ. ಸಾಕಷ್ಟು ಜನ ಇದನ್ನು ಬಳಸ್ತಾ ಇದ್ರು, ಬೆಳ್ಳಿನಲ್ಲಿ ಸುತ್ತಿಸ್ಕೊಂಡು ಹಾಕೋತಾ ಇದ್ರು, ದೇಹದಲ್ಲಿ ಹೀಟ್ ಕಮ್ಮಿ ಆಗತ್ತೆ ಅಂತ ಹೇಳಿ. ಒಂದು ಸಾತ್ವಿಕ ಶಕ್ತಿಯನ್ನ ಜಾಸ್ತಿ ಮಾಡತ್ತೆ, ಚಕ್ರ ಅಲೈನ್ ಮಾಡತ್ತೆ. ಯಾವ ಚಕ್ರ? ಎಲ್ಲ ಮ್ಯೂಟ್ ಅಲ್ಲಿ ಇದೀರಲ್ವಾ? ಓಕೆ. ಮೂಲ ಯಾವ ಚಕ್ರ ಬರ್ದು ಹೇಳಿ, ಚಾಟ್ ಸೆಕ್ಷನ್ ಅಲ್ಲಿ ಹೇಳಿ ದಯವಿಟ್ಟು. ಮೂಲಾಧಾರ, ಸಹಸ್ರಾರ, ಮಣಿಪುರ, ಎಲ್ಲ ಚಕ್ರಗಳು ಇದು ಹೀಲಿಂಗ್ ಮಾಡುತ್ತೆ. ಆದ್ರೆ ಬಹುತೇಕವಾಗಿ ಸ್ವಾದಿಷ್ಠಾನ ಚಕ್ರಕ್ಕೆ ಇದನ್ನ ನಾವು ಹೋಲಿಸ್ತೀವಿ. ಕಾರಣ ಏನಂತ ಹೇಳಿದ್ರೆ, ಇದು ಚಂದ್ರನ ಶಕ್ತಿಯನ್ನು ತೋರ್ಸತ್ತೆ. ಕ್ಲಿಯರ್ ಕ್ವಾರ್ಟ್ಸ್ ನೀರಿನ ರೀತಿ ಇರುತ್ತೆ, ಹಾಗೂ ಇದು ಒಂದು ಮೂನ್ ವೈಬ್ರೇಷನ್ ನ ಕೊಡೋದ್ರಿಂದ ಟ್ರಾನ್ಸ್ಮಿಟ್ ಮಾಡತ್ತೆ ಎನರ್ಜಿನ. ಹಾಗಾಗಿ ನಾವು ಇದನ್ನ ಏನ್ ಮಾಡ್ತೀವಿ, ಪ್ಯೂರಿಫಿಕೇಶನ್ಗೆ ಬಳಸ್ತೀವಿ, ಪ್ರಾಣಿಕ್ ಹೀಲಿಂಗಿಗೆ ಬಳಸ್ತೀವಿ, ವಾಸ್ತು ಕರೆಕ್ಷನ್ ಅಲ್ಲಿ ಬಳಸ್ತೀವಿ, ಹಲವಾರು ಕೆಲಸಗಳಿಗೆ ಬಳಸ್ತೀವಿ. ಈ ಒಂದು ಸ್ಫಟಿಕ ಕಲ್ಲು ಯಾರು ಬೇಕಾದ್ರೂ ಬಳಸ್ಬೋದು. ಇದಕ್ಕೆ ಯಾವುದೇ ತರಹದ ಕನ್ಸಲ್ಟೇಷನ್ ಬೇಕಿಲ್ಲ. ನಮ್ಮಲ್ಲಿ ಯಾವುದೇ ಒಂದು ಅಲೈನ್ಮೆಂಟ್ ಇಲ್ಲ ಅಂತಂದಾಗ ಇದನ್ನ ಬಳಸ್ಬೇಕು. ಬಳಸಿದಾಗ ಏನಾಗತ್ತೆ, ನಮ್ಮ ಚಕ್ರಗಳ ಅಲೈನ್ ಆಗತ್ತೆ, ನಮ್ಮ ಒಂದು ವ್ಯಕ್ತಿತ್ವನ ಹೆಚ್ಚು ಮಾಡುವಂತ ಕೆಲಸ ಈ ಸ್ಫಟಿಕ ಮಾಡುತ್ತೆ. ಬಟ್ ಒಂದೇ ಒಂದು, ಈ ಸ್ಫಟಿಕನ ಉಪ್ಪು ನೀರಿನಲ್ಲಿ ಹಾಕಬಾರ್ದು, ಮಾಮೂಲಿ ನೀರಿನಲ್ಲಿ ತೊಳಿರಿ, ತೊಂದರೆ ಇಲ್ಲ. ಉಪ್ಪು ನೀರಲ್ಲಿ ಹಾಕಿದಾಗ ಒಡೆದೋಗತ್ತೆ. ಈ ಸ್ಫಟಿಕದಲ್ಲೇ ಹಲವಾರು ರೀತಿ ಬರುತ್ತೆ. ನಾವಿಲ್ಲಿ ಒಳಗಡೆ ನೋಡ್ತಿರ್ಬೋದು, ನಾನ್ ಟ್ರಾನ್ಸ್ಲ್ಯೂಸೆಂಟ್ ಅಂತ ಬರುತ್ತೆ. ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರೆ ಅತಿ ಒಳ್ಳೆ ಕ್ವಾಲಿಟಿ ಕ್ರಿಸ್ಟಲ್. ಟ್ರಾನ್ಸ್ಲೂಸೆಂಟ್ ಕೂಡ ಅಷ್ಟೇ ಕ್ವಾಲಿಟಿ ಇರುತ್ತೆ, ಆದ್ರೆ ಒಳಗಡೆ ಸ್ವಲ್ಪ ಬಿಳಿ ಬಿಳಿ ಹಾಲಿನ ತರ ಪರದೆಗಳಿರ್ತವೆ ಅದ್ರೊಳಗಡೆ. ಟ್ರಾನ್ಸ್ಲೂಸೆಂಟ್ ಕ್ರಿಸ್ಟಲ್ಸ್ ಅದು ಕೂಡ ಅಷ್ಟೇ ಕೆಲಸ ಮಾಡುತ್ತೆ. ಜನಕ್ಕೆ ತಮ್ಮದೇ ಆದಂತ ಒಂದು ಇಷ್ಟ ಇರತ್ತಲ್ಲ, ಆತರ. ಬಬಲ್ಸ್ ಏನಾರ ಕಾಣಿಸ್ತು ಅಂತ ಇಟ್ಕೊಳ್ಳಿ, ಸ್ವಲ್ಪ ನೋಡಿ ಅದು ಕ್ರಿಸ್ಟಲ್ ಗ್ಲಾಸ್ ಅಂತ ಗೊತ್ತಾಗತ್ತೆ. ಬಬಲ್ಸ್ ಇದ್ರೆ ಅದು 99.99% ಗ್ಲಾಸ್ ಆಗಿರೋ ಚಾನ್ಸಸ್ ಇರುತ್ತೆ. ಇಲ್ಲ 1% 2% ಕಲ್ಲಾಗಿರೋ ಕೂಡ ಚಾನ್ಸ್ ಇರುತ್ತೆ. ನೋಡಿ ತಗೋಬೇಕಾದ್ರೆ. ಅಮೆಥಿಸ್ಟ್ ಬೆಸ್ಟ್ ಕ್ರಿಸ್ಟಲ್, ಚೀಪೆಸ್ಟ್ ಕ್ರಿಸ್ಟಲ್. ಚೀಪೆಸ್ಟ್ ಅಂತ ಹೇಳಿದ್ರೆ ಅಷ್ಟು ಚೀಪ್ ಅಲ್ಲ, ಈ ಮಾಡುತ್ತಲ್ಲ ಕೆಲಸ, ಆ ಒಂದು ಕೆಲಸಕ್ಕೆ ಇದು ಚೀಪರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದರಲ್ಲಿ ಮೆಟಾಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ ನಾವು. ಅತೀಂದ್ರಿಯ ಶಕ್ತಿಗಳನ್ನ ನಾವು ಹೆಚ್ಚು ಮಾಡ್ಕೋಬೇಕಾದ್ರೆ ಇದನ್ನ ಬಳಸ್ತೀವಿ. ಟೆನ್ಷನ್, ಡಿಪ್ರೆಷನ್, BP, ಕ್ಲಾಸ್ಟ್ರೋಫೋಬಿಯಾ, ಹಲವಾರು ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ನಾವು ಈ ಕಲ್ಲನ್ನು ಬಳಸ್ತೀವಿ, ಅಂದ್ರೆ ಸೊಲ್ಯೂಷನ್ ಆಗಿ. ಈ ಕಲ್ಲನ್ನ ಬಳಸೋದ್ರಿಂದ ಸಾಕಷ್ಟು ಜನಕ್ಕೆ ನಿದ್ದೆ ಬರ್ದಲ್ಲೇ ಇರೋರಿಗೆ ನಿದ್ದೆ ಕೂಡ ಬರಕ್ ಶುರು ಆಗತ್ತೆ. ಈ ಕಲ್ಲು ಬಣ್ಣ ಬಂದ್ಬಿಟ್ಟು ನೇರಳೆ ಬಣ್ಣ. ನಮ್ಮ ಚಕ್ರಗಳಲ್ಲಿ ನೇರಳೆ ಬಣ್ಣ ಬಂದು ಹರಡೈ, ಅದು ನಮ್ಮ ಮೈಂಡ್ ಸೂಚನೆ ಕೊಡುತ್ತೆ. ಸೊ ನಾವು ಇದನ್ನ ಏನ್ ಮಾಡ್ತೀವಿ, ಇದನ್ನ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಲ್ಲಿ ಬಳಸ್ತಾ ಹೋಗ್ತೀವಿ. ಯಾರಿಗೇ ಆಗ್ಲಿ ಒಂದು ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ ಬಂದಾಗ ನಾವು ಅಮೆಥಿಸ್ಟ್ ನ ಸಜೆಸ್ಟ್ ಮಾಡ್ಬೋದು. ಇದು ಒಂಥರ ವಂಡರ್ ಸ್ಟೋನ್ ಅಂತ ಹೇಳ್ಬೋದು. ಇದಕ್ಕಿಂತ ಚೆನ್ನಾಗಿರೋ ಜಿಯೋಡ್ ನನ್ನ ಹತ್ರ ಇದೆ, ನಮ್ಮ ಆಫೀಸಲ್ಲಿ ಕೂಡ ಇದೆ, ಬೇಕಾದವ್ರು ಪರ್ಚೇಸ್ ಮಾಡ್ಬೋದು.
ಬಂದಾಗ ಆರ್ಡರ್ ಮಾಡ್ಬೋದು. ನನ್ನ ವಾಟ್ಸಪ್ ಚಾನಲಲ್ಲಿ ಜಾಯ್ನ್ ಆಗಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗತ್ತೆ. ಇಂಟ್ಯೂಷನ್ ಹೆಚ್ಚು ಮಾಡ್ಕೊಳ್ಳೋಕೆ ಕೂಡ ಈ ಸ್ಟೋನ್ಸ್ನ ಬಳಸ್ಬೋದು. ಕಣ್ಣು ಮುಚ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ, ಓ ಈ ಥರ ಆಗತ್ತೆ ಮುಂದೆ ಅನ್ನೋ ಒಂದು ಇಂಟ್ಯೂಷನ್ ಬರ್ತಾ ಹೋಗುತ್ತೆ. ಎಲ್ಲ ಬರುತ್ತೆ ಅಂತ ಹೇಳೋದಿಲ್ಲ, ನಿಮ್ಮ ಸಾಧನೆ ಮೇಲೂ ಡಿಪೆಂಡ್ ಆಗತ್ತೆ. ಅದು ಸಾಧನೆ ಮಾಡೋರಿಗೆ ತುಂಬಾ ಒಳ್ಳೆ ಸ್ಟೋನ್. ಅಡಿಕ್ಷನ್ ರಿಕವರಿಯಿಂದ ಆಚೆ ಬರ್ಬೇಕಂದ್ರೂ ನಿಮ್ಮ ಮೈಂಡೇ ಕಾರಣ. ಅದಕ್ಕೋಸ್ಕರ ಕೂಡ ಅಮೆಥಿಸ್ಟ್ ಬಳಸ್ತೀವಿ. ಈ ಕುಡಿತ ಚಟ, ಸ್ಮೋಕಿಂಗ್ ಚಟ, ಅದರಿಂದ ಹೊರಗಡೆ ಬರ್ಬೇಕಂದ್ರೆ ಇದನ್ನ ಬಳಸ್ಬೋದು. ಒಳ್ಳೆ ನಿದ್ದೆ ಬರುತ್ತೆ ಇದನ್ನ ಬಳಸೋದ್ರಿಂದ. ಮೆಡಿಟೇಷನ್ ಮಾಡೋರು ಹಾಕೊಂಡ್ರೆ 1ಕ್ಕೆ 10ರಷ್ಟು ಸ್ಫಟಿಕ ಹೆಂಗ್ ಕೆಲಸ ಮಾಡುತ್ತೋ ಅಮೆಥಿಸ್ಟ್ ಕೂಡ ಹಾಗೆ ಕೆಲಸ ಮಾಡುತ್ತೆ. ನಿಮ್ಮ ಮೆಡಿಟೇಷನ್ ಒಂದು ಒಳ್ಳೆ ಜರ್ನಿನ ನೀವು ಕಾಣ್ಬೋದು. ಜೇಡ್ ಅನ್ನೋದು ಒಂದು ಹಸಿರು ಬಣ್ಣದ ಕಲ್ಲು. ಇದನ್ನ ನಾವು ಎಲ್ಲಿ ಮರ್ಕ್ಯೂರಿನ ಸೂಚನೆ ಮಾಡ್ತೀವಿ. ಮರ್ಕ್ಯೂರಿ ಅಂತ ಹೇಳಿದ್ರೆ ಬುಧ ಗ್ರಹ. ಬುಧ ಗ್ರಹದ ಕೊರತೆ ಎಲ್ಲಿದೆ, ಬುಧ ಗ್ರಹದ ಯಾವುದೇ ಒಂದು ಪ್ರಾಬ್ಲಮ್ಸ್ ಇದೆ, ಬುಧ ಗ್ರಹ ಏನೇನಕ್ಕೆ ಬರುತ್ತೆ, ಬಿಸ್ನೆಸ್, ಸ್ಟಾಕ್ ಮಾರ್ಕೆಟ್, ಆಪರ್ಚುನಿಟೀಸ್. ಇದು ಹಾರ್ಟ್ ಚಕ್ರನ್ ಕೂಡ ಸೂಚಿಸುತ್ತೆ. ಹಾರ್ಟ್ ಚಕ್ರ ಹಸಿರು ಬಣ್ಣದಿರೋದ್ರಿಂದ ಹಾರ್ಟ್ ಚಕ್ರನ್ ಕೂಡ ಸೂಚನೆ ಮಾಡತ್ತೆ. ವೆಲ್ತ್, ಹಣಕಾಸು ಎಲ್ಲೆಲ್ಲಿರುತ್ತೋ ಅದು ಹಸಿರು ಬಣ್ಣನೇ ಇರೋದು. ನೋಟ್ ನೋಡಿದಿರಲ್ವಾ, ಡಾಲರ್ ಯಾವ ಬಣ್ಣ ಇರುತ್ತೆ, ಹಸಿರು ಬಣ್ಣ ಇರುತ್ತೆ. ಇದನ್ನ ಚೈನಾದವರು ಜಾಸ್ತಿ ಬಳಸ್ತಾರೆ, ಯಾಕಂದ್ರೆ ಇದು ಚೈನಾದಲ್ಲಿ ಜಾಸ್ತಿ ಮೈನ್ ಆಗತ್ತೆ. ಜೇಡ್ ಸ್ಟೋನ್ ಅಂತ ಹೇಳಿ. ಅವರು ಇದರಲ್ಲಿ ಕ್ರಾಕರಿ ಕೂಡ ಮಾಡ್ತಾರೆ. ಅಂತ ಹೇಳಿದ್ರೆ ಲೋಟ, ಜಗ್ಗು, ಊಟ ಮಾಡೋ ತಿಂಡಿ, ತಟ್ಟೆ, ಇದನ್ನೆಲ್ಲ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇದನ್ನ ಫಿಲಾಸಫರ್ ಸ್ಟೋನ್ ಅಂತ ಕೂಡ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಈ ಒಂದು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಈ ಜೇಡ್ ಸ್ಟೋನ್ ಕಾರ್ವಿಂಗ್ ಅಂತ ಹೇಳ್ತಾರೆ. ಈ ಒಂದು ಸೀಕ್ರೆಟ್ ಅಥವಾ ಯಾವುದೇ ಒಂದು ಜನರೇಷನ್ ಟು ಜನರೇಷನ್ ಪಾಸ್ ಮಾಡ್ಬೇಕಾಗಿರೋಂತಹ ಒಂದು ಇನ್ಫಾರ್ಮೇಶನ್ ಈ ಜೇಡ್ ಕಲ್ಲಿನ ಮೇಲೆ ಕೆತ್ತಿ ಅದನ್ನ ಕಳಿಸ್ತಾ ಇದ್ರಿ. ಜೇಡ್ ಕಲ್ಲಿನ ಮೇಲೆ ಏನಕ್ಕೆ ಕೆತ್ತುತ್ತಾ ಇದ್ರು ಅಂದ್ರೆ, ಕಲ್ಲನ್ನು ನೋಡಿದ್ರೆ ಗೊತ್ತಾಗತ್ತೆ ಇದು ಪ್ರಿಷಿಯಸ್ ಅಂತ. ಅಂದ್ರೆ ಅದ್ರಲ್ಲಿರೋ ಇನ್ಫಾರ್ಮೇಶನ್ ಕೂಡ ಪ್ರಿಷಿಯಸ್ ಅನ್ನೋದನ್ನ ಜನಕ್ಕೆ ಹೇಗೆ ತಿಳಿಸ್ತಾ ಇದ್ರು ಅಂತ ಹೇಳಿದ್ರೆ, ಅದು ಒಂದು ಕಲ್ಲಿನ ಮುಖಾಂತರ. ಯಾವ್ದೋ ಒಂದು ಕಲ್ಲಿನ ಮೇಲೆ ಕಿತ್ತಿದ್ರೆ ಏನಾಗತ್ತೆ, ಅದು ರೋಡ್ ಸೈಡ್ ಅಲ್ಲೇ ಉಳ್ಕೊಳತ್ತೆ. ದೇವಸ್ಥಾನದ ಮೇಲೆ ಕಲ್ಲಿನ ಮೇಲೆ ಕೆತ್ತಿದ್ರೆ ಏನಾಗತ್ತೆ, ಅದು ದೇವಸ್ಥಾನದಲ್ಲೇ ಉಳ್ಕೊಳತ್ತೆ. ಅದೇ ಒಂದು ಸೀಕ್ರೆಟ್ ಎನ್ಗ್ರೇವಿಂಗ್ ಮಾಡಬೇಕಾದ್ರೆ ಅದನ್ನ ಒಂದು ಕಾಸ್ಟ್ಲಿ ಸ್ಟೋನ್ ಅಲ್ಲಿ ಮಾಡಿದಾಗ, ಅದು ಒಂದು ಪ್ರೆಷಿಯಸ್ ಸ್ಟೋನ್ ಅಂತ ಅನ್ನಿಸ್ಕೊಂಡಾಗ ಅದು ಮಾಡತ್ತೆ. ಇದ್ರ ಮೇಲೆ ನೀವು ಸಿಂಬಲ್ಸ್ ನೋಡ್ತಿರ್ಬೋದು. ಇದನ್ನ ಝೀಬು ಸಿಂಬಲ್ ಅಂತ ಕರಿತೀವಿ. ಇದು ಬೇರೆ ಒಂದು ದೇಶದ ಒಂದು ಸಿಂಬಲ್. ಅಂದ್ರೆ ಲೈಕ್ ನಾವು ಗ್ರೀಕುಲಾಕ್ಟ್ ಹೇಗ್ ಮಾತಾಡ್ತೀವೋ ಅದೇ ತರ ಸಿಂಬಲಾಜಿನಲ್ಲಿ ಸಿಜಿಲ್ಸ್ ಅಂತ ಕರೀತಾರೆ. ಆ ಸಿಜಿಲ್ ಅಲ್ಲಿ ಮನಿ ಸಿಜಿಲ್, ಇದು ಎ ಶೇಪ್ ಇರುತ್ತೆ ನೋಡ್ಲಿಕ್ಕೆ. ಇದು ಗೋಲ್ಡನ್ ಕಲರ್ ನಲ್ಲಿ ಕಾರ್ ಮಾಡಿರ್ತಾರೆ ಈ ಜೇಡ್ ಸ್ಟೋನ್ ಮೇಲೆ. ಅಂದ್ರೆ ಇದು ಪ್ರಿಷಿಯಸ್ ಅಂತ. ನಂಬರ್ ಕೂಡ ನೋಡಿರ್ಬೋದು ನೀವು, 8085207741. ಈ ನಂಬರ್ನ ನೀವು ಜೇಡ್ ಸ್ಟೋನ್ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ ಎಡಗೈನ ಮೇಲೆ ಬರ್ಕೊಂಡ್ರೆ, ಸಾಕಷ್ಟು ಕಡೆ ಕೇಳಿರ್ತೀರ, ತುಂಬಾ ಜನ ಆರ್ಜೆಗಳು ಹೇಳ್ತಿರ್ತಾರೆ ಇದ್ರ ಬಗ್ಗೆ. ನೀವು ಟಿವಿ ನೋಡಿದ್ರೆ, ರೇಡಿಯೋ ನೋಡಿದ್ರೆ ನಿಮ್ಗೆ ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ. ಇಲ್ಲಾಂದ್ರೆ ಕೆಲವರು ಬರ್ಕೊಂತ ಇರ್ತಾರೆ ಕೈ ಮೇಲೆ, 5208087741. ಇದು ಒಂದು ವೀನಸ್ ನಂಬರ್. ಹಣನ ಎಳೆಯೋದಕ್ಕೋಸ್ಕರ ಈ ನಂಬರ್ನ ಬಳಸ್ತಾರೆ. ಅಂದ್ರೆ ತನ್ನ ಕಡೆಗೆ ಹಣದ ಆಕರ್ಷಣೆ ಹೆಚ್ಚಾಗ್ಲಿ ಅಂತ. 24 ಅಂತ ಕೂಡ ಬರ್ಕೊಂತಾರೆ ಕೈ ಮೇಲೆ, ನೋಡಿರ್ಬೋದು ನೀವು. ಅದು ಬೇರೆ ಕ್ಲಾಸ್. ಅದನ್ನು ಕೂಡ ನಾನು ನಿಮಗೆ ಮುಂದೆ ಹೇಳ್ಕೊಡ್ತೀನಿ. ನಮ್ಮ ಒಂದು ಸ್ವಿಚ್ ವರ್ಡ್ಸು, ಎನರ್ಜಿ ಸರ್ಕಲ್ಸು ಕ್ಲಾಸ್ನಲ್ಲಿ ನಿಮಗೆ ಅದ್ರ ಬಗ್ಗೆ ಡಿಟೇಲ್ಡ್ ಆಗಿ ಹೇಳ್ಕೊಡ್ತೀನಿ. ಯಾವ ನಂಬರ್ನ ಹೇಗೆ ಬರಿಬೇಕು, ಯಾವ ಕಲರಲ್ಲಿ ಬರಿಬೇಕು, ಬರೆಯೋದ್ರಿಂದ ಏನ್ ಪ್ರಯೋಜನ, ಬರೆದ್ರೆ ಆಗತ್ತೆ, ಎಲ್ಲಿ ಇಟ್ಕೋಬೇಕು ಬರೆದು ಅದನ್ನು ಹೇಳ್ತೀವಿ. ಈ ಕಾಯಿನ್ಸ್ ಬರುತ್ತಲ್ಲ, ಈ ಜೇಡ್ ಕಾಯಿನ್ಸ್ ಏನು ಒಂದು 350 ರೂಪಾಯಿ ಇರ್ಬೋದು. ಈ ಒಂದು ಕಾಯಿನ್ನ ನಿಮ್ಮ ಪಾಕೆಟ್ ಅಲ್ಲಿ ಬುಧವಾರದ ದಿವಸ ಮರ್ಕ್ಯೂರಿ ಹೊರನಲ್ಲಿ ಎನರ್ಜೈಸ್ ಮಾಡಿ ಇಟ್ಕೊಂಡಂಗಾಯ್ತು ಅಂತ ಹೇಳಿದ್ರೆ ಹಣದ ಹರಿವು ಹೆಚ್ಚಾಗುತ್ತದೆ. ಹೆಚ್ಚಾಗಬಹುದು, ಆಗುತ್ತೆ ಅಂತ ಹೇಳೋದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರ ಜೀವನ
ಒಂದೊಂಥರ ಇರತ್ತೆ. ಸೊ ತನ್ನ ಜೀವನನ ತಾವು ಉದ್ಧಾರ ಮಾಡ್ಕೋಬೇಕಂತಂದ್ರೆ ಇದನ್ನ ಕೂಡ ಬಳಸ್ಬೋದು. ಹಣದ ಹರಿವು ಹೆಚ್ಚಾಗತ್ತೆ. ಗ್ರೀನ್ ಅವೆಂಚುರಿನ್ ನಾವು ಮೊದಲಾಗ ನೋಡಿದ್ವಲ್ಲ, ಟಂಬಲ್ಸ್ ಅಂತ ಹೇಳ್ತಾ ಇದ್ವಲ್ಲ, ಆ ಟಂಬಲ್ಸ್ ಇದು. ಈ ಗ್ರೀನ್ ಅವೆಂಚುರಿನ್ ಟಂಬಲ್, ಈ ಗ್ರೀನ್ ಅವೆಂಚುರಿನ್ ಏನಂತಂದ್ರೆ ಇದು ಒಳ್ಳೆ ಸೂದಿಂಗ್ ಎನರ್ಜಿ ಕೊಡತ್ತೆ. ಅಂದ್ರೆ ಆ ಕಾಮಾಗಿರ್ತಾನೆ ಮನುಷ್ಯ. ಇದು ಹಾರ್ಟ್ ಚಕ್ರಕ್ಕೆ ರಿಲೇಟೆಡ್. ಈ ಕಲ್ಲಿಂದ ಲಕ್ ಬರುತ್ತೆ. ನಾನು ನಿಮ್ಗೆ ಕಾಂಬಿನೇಷನ್ ಬ್ರೇಸ್ಲೆಟ್ಸ್ ನಲ್ಲಿ ಯಾವ ಕಾಂಬಿನೇಷನ್ ಬ್ರೇಸ್ಲೆಟ್ ನ ಏನಕ್ಕೆ ಮಾಡಬೇಕು ಅಂತ ಹೇಳ್ತೀನಲ್ಲ, ಅಲ್ಲಿ ನಾನು ನಿಮ್ಗೆ ಗ್ರೀನ್ ಅವೆಂಚುರಿನ್ ಬಗ್ಗೆ ಒಂದು ಒಳ್ಳೆ ಬ್ರೇಸ್ಲೆಟ್ ಮಾಡ್ತೀನಿ. ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಪೋರ್ಷನ್ ಗ್ರೀನ್ ಅವೆಂಚುರಿನ್ ಕಡೆ ಇರುತ್ತೆ. ಈ ಗ್ರೀನ್ ಅವೆಂಚುರಿನ್ ಕಲ್ಲು ಮೊದಲು ಏನಂತ ಕರೀತಾ ಇದ್ರು, ಗ್ಯಾಂಬ್ಲರ್ ಸ್ಟೋನ್ ಅಂತ ಕರೀತಾ ಇದ್ರು. ಇದನ್ನ ಯಾರು ಇಟ್ಕೊಂತಾರೋ ಅವನು ಗ್ಯಾಂಬ್ಲರ್ ಆಗ್ತಾನೆ ಅಂತಲ್ಲ, ಗ್ಯಾಂಬ್ಲರ್ಗಳನ್ನು ಇದನ್ನ ಇಟ್ಕೊಂತಾ ಇದ್ರು. ಯಾಕಂದ್ರೆ ಅವ್ರಿಗೆ ಆಪರ್ಚುನಿಟಿ ಜಾಸ್ತಿ ಬರ್ತಾ ಇತ್ತು. ಅವರು ಆಡೋ ಒಂದು ಜೂಜಿನಲ್ಲಿ ಗೆಲ್ಲುವಂತಹ ಸಕ್ಸಸ್ ರೇಟ್ ಜಾಸ್ತಿ ಕೊಡ್ತಾ ಇತ್ತು ಈ ಕಲ್ಲು. ಸೊ ಇದನ್ನ ಗ್ಯಾಂಬ್ಲರ್ ಸ್ಟೋನ್ ಅಂತ ಕರೀತಾರೆ. ಲಕ್, ಹಾರ್ಟ್ ಚಕ್ರ, ಮ್ಯಾನಿಫೆಸ್ಟೇಷನ್ಸ್, ಮರ್ಕ್ಯುರಿ ಯಾವ್ದು ಇಲ್ ಎಫೆಕ್ಟ್ಸ್, ಬುಧ ಗ್ರಹದ ಯಾವ್ದೋ ಒಂದು ಕೆಟ್ಟ ಪರಿಣಾಮಗಳಿದ್ರೆ ಅಂತವ್ರಿಗೆ ಕೂಡ ಇದನ್ನ ಯೂಸ್ ಮಾಡಬಹುದು. ಒಂದು ಜೇಡ್ ಕಾಯಿನ್ ನಲ್ಲಿ ಇನ್ನೊಂದು ಗ್ರೀನ್ ಅವೆಂಚುರಿನ್ ಟಂಬಲ್ಸ್, ಇದನ್ನ ನೀವು ಬಳಸಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಏಂಜಲೈಟ್ ಅಂತ ಹೇಳಿ ಕಲಿಸ್ತೀವಿ. ನಾವೊಂದು ಈ ಕ್ರೈಸ್ತ ಒಂದು ಮತದ ಭಾವನೆಗಳಲ್ಲಿ ಅಥವಾ ನಮ್ಮ ಒಂದು ಧರ್ಮದ ಒಂದು ಇದರಲ್ಲಿ ಗಣಗಳು ಅಂತ ಹೇಳ್ತೀವಿ. ದೇವಗಣ, ರಾಕ್ಷಸ ಗಣ ಅಂತ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದಾಗ ಅವನಿಗೆ 8 ಗಣಗಳು ಕೊಟ್ಟಿರ್ತಾರೆ ಭಗವಂತ. ನಮ್ಮ ಧರ್ಮದಲ್ಲಿ ಅದ್ರ ಬಗ್ಗೆ ಜಾಸ್ತಿ ಉಲ್ಲೇಖ ಇಲ್ಲ, ಇತ್ತು, ಆದ್ರೆ ಕಾಲಾಂತರದಲ್ಲಿ ಅದಕ್ಕೆ ಕಳ್ಕೊಂಡಿದೀವಿ. ಬಟ್ ಈ ದೇವಗಣ, ರಾಕ್ಷಸ ಗಣಗಳು ಇರತ್ತೆ. ಅದರಲ್ಲಿ ನೀವು ನೋಡ್ತಾ ಹೋಗ್ಬೋದು. ನಿಮಗೆ 16 ಜನ, 8 ಜನ 16 ಜನ ಕೆಲಸದವ್ರನ್ನ ಕೊಟ್ಟಿರ್ತಾನೆ ದೇವರು. 8 ಜನ ಒಳ್ಳೆ ಕೆಲಸ ಮಾಡ್ತಾರೆ, 8 ಜನ ಕೆಟ್ಟ ಕೆಲಸ ಮಾಡ್ತಾರೆ. ನೀವು ಅದನ್ನ ಹೇಗೆ ಎನ್ಹಾನ್ಸ್ ಮಾಡ್ಕೋತೀರಾ, ಅವ್ರನ್ನ ನೀವು ಹೇಗೆ ಇದ್ ಮಾಡ್ಕೋತೀರಾ, ಅದ್ರ ಮೇಲೆ ಅವ್ರು ನಿಮ್ ಕೆಲ್ಸಗಳನ್ನ ಮಾಡ್ಕೊಡ್ತಾರೆ. ಇದು ನಾವು ಯಾವ್ದೇ ಕೋರ್ಸ್ ನಲ್ಲಿ ಹೇಳ್ಕೊಡೋದಿಲ್ಲ. ಕಾರಣ ಏನಂತಂದ್ರೆ ಏಂಜಲ್ ಹೇಳ್ಕೊಡ್ತೀವಿ, ಅಂದ್ರೆ ಡಿಮೋನ್ಸ್ ಹೇಳ್ಕೊಡಲ್ಲ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಪಾತ್ ಅಂತ ಏನ್ ಹೇಳ್ತೀವಿ, ಕೆಟ್ಟವ್ರ ಬಗ್ಗೆ ಏನ್ ಹೇಳ್ತೀವಿ, ಅದು ಕೆಟ್ಟವರಲ್ಲಿ ಒಂದ್ 4 ಜನ ಒಳ್ಳೆಯವ್ರು ಇರ್ತಾರೆ. ಆ 4 ಜನದ ಬಗ್ಗೆ ಹೇಳ್ಕೊಡೋಣ ಬೇಕಂದ್ರೆ. ಬಟ್ ಈ ಇನ್ನೆಲ್ಲ ದೇವಗಣಗಳ ಬಗ್ಗೆನೇ ಜಾಸ್ತಿ ಮಾತಾಡ್ತೀವಿ. ಬಟ್ ಅವ್ರಿಗೆ ನಾವು ಕ್ರಿಶ್ಚಿಯಾನಿಟಿ ನೇಮ್ಸ್ ಏನಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಸಬ್ಜೆಕ್ಟ್ ನ ಓದಬೇಕಾದ್ರೆ ಆ ಒಂದು ನಮಗೆ ಗಣಗಳ ಹೆಸರು ಗೊತ್ತಿಲ್ಲ ಮೊದಲನೇದಾಗಿ, ಆ ಗಣಗಳ ಹೆಸರನ್ನು ತಿಳ್ಕೊಂಡು ನಿಮ್ಮಲ್ಲಿರುವಂತಹ ಒಂದು ಗಣದ ಹೆಸರನ್ನು ತಿಳ್ಕೊಂಡು ಅದರಲ್ಲಿ ನಿಮ್ಮ ಮನೆ ಮುಂದೆ ಕಾವಲ್ನ ಯಾರು ಹಾಕ್ಬೇಕು, ನಿಮಗ್ ಕಾವಲ್ನ ಯಾರು ಹಾಕಬೇಕು, ನಿಮ್ಮ ಹಣದ ಕಾವಲಿಗೆ ಯಾರನ್ನ ಹಾಕ್ಬೇಕು. ಇವಾಗ ನಿಮಗೆ ಎಲ್ಲರಿಗೂ ಗೊತ್ತು, ಕುಬೇರ ಅಷ್ಟಮ ದಿಕ್ಕುಗಳಲ್ಲಿ ಒಂದು ದಿಕ್ಕಾದಂತ ನಾರ್ತ್ನ ಅಧಿಪತಿ ಅಂತ. ನಮ್ಗೆ ದಿಕ್ಪಾಲಕರೆಲ್ಲ ಗೊತ್ತು, ನಿಮ್ಮ ಗಣಗಳು ಯಾರಂತ ನಿಮ್ಗೆ ಗೊತ್ತಿಲ್ಲ. ಅದನ್ನ ಏಂಜಲ್ ಸಬ್ಜೆಕ್ಟ್ ಅಲ್ಲಿ ಹೇಳ್ತೀವಿ. ಅಂತಹ ಗಣಗಳಿಂದ ನೀವು ಕೆಲಸ ಮಾಡಿಸ್ಕೋಬೇಕಾದಾಗ ನೀವು ಅವ್ರ ಜೊತೆ ಕನೆಕ್ಷನ್ ಬೆಳೆಸ್ಕೋಬೇಕು. ಒಂದು ಹೇಗೆ ಧ್ಯಾನ ಮಾಡ್ತಾ, ಇಲ್ಲ ನಿಮ್ಮನ್ನ ಒಂದು ವೈಬ್ರೇಷನ್ ಕಮ್ಮಿ ಮಾಡ್ಕೊಂಡು ಆ ಒಂದು ಗಣಗಳ ಜೊತೆ ಕನೆಕ್ಟ್ ಆಗುವಂಥದ್ದು. ಹೈಯರ್ ಏಂಜಲ್ಸ್ ಇರ್ತಾರೆ, ಲೋಯರ್ ಏಂಜಲ್ಸ್ ಇರ್ತಾರೆ. ಯಾವುದೇ ಒಂದು ಗುರುಗಳ ಜೊತೆ ಕನೆಕ್ಷನ್ ಆಗ್ಬೇಕಂದಾಗ ನಿಮ್ಮ ಥ್ರೋಟ್ ಚಕ್ರ ಆಕ್ಟಿವೇಶನ್, ನಿಮ್ಮ ನೀಲಿ ಕಲರ್ ಇರುತ್ತೆ ಥ್ರೋಟ್ ಚಕ್ರ ಅಂತ ಹೇಳಿ, ಆ ಥ್ರೋಟ್ ಚಕ್ರ ಆಕ್ಟಿವೇಟ್ ಆಗ್ಬೇಕಾದ್ರೆ ನೀವು ಒಂದು ದೇಹ ಬಿಟ್ಟು ಎಲ್ಲ ಹೋಗ್ತೀರಾ ಮತ್ತೆ ಬರ್ತೀರಾ, ಈ ತರ ಒಂದು ಸಾಧನೆ ಇರುತ್ತೆ. ಸಾಯಿಬಾಬಾ ಅವ್ರು ಕೂಡ ಮಾಡ್ತಿದ್ರು ಇದನ್ನ. ಅವ್ರು ಹೇಳ್ತಾರೆ, ನಾನು 3 ದಿವಸ ಈ ದೇಹದಲ್ಲಿ ಇರೋದಿಲ್ಲ ಅಂತ ಹೇಳಿ ಮತ್ತೆ ಬರ್ತಾರೆ. ಯೇಸು ಕ್ರಿಸ್ತನು ತನ್ನ ದೇಹನ ಬಿಟ್ಟು ವಾಪಸ್ ಬರ್ತಾನೆ ಅಲ್ವಾ. ಈ ಒಂದು ಸ್ಟೋರಿಗಳನ್ನ ನಾವು ಕೇಳಿರ್ತೀವಿ. ಬಟ್ ಆ ಒಂದು ಶಕ್ತಿನ ಹೇಗೆ, ಆಸ್ಟ್ರಲ್ ಟ್ರಾವೆಲ್ನ ನಾವು ಹೇಗೆ ಡೆವಲಪ್ ಮಾಡ್ಕೋತೀವಿ ಅಥವಾ ಬೇರೆ ಕಡೆಗೆ ಹೇಗೆ ಹೋಗ್ತೀವಿ, ನಮ್ಮ ಬಾಡಿನಲ್ಲಿರುವ ಪಾಸಿಟಿವ್ ನೆಗೆಟಿವ್ ಎನರ್ಜೀಸ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೋತೀವಿ,
ಏಂಜಲ್ಸ್ ಜೊತೆ ಕಮ್ಯುನಿಕೇಶನ್ ಹೇಗೆ ಡೆವಲಪ್ ಮಾಡ್ಕೋತೀವಿ, ಇದನ್ನೆಲ್ಲ ಬೇಕಾದಾಗ ನಮಗೆ ಈ ಏಂಜಲೈಟ್ ಸ್ಟೋನ್ ನ ಬಳಸ್ತೀವಿ. ಈ ಏಂಜಲೈಟ್ ಸ್ಟೋನ್ ನ ಬಳಸೋದ್ರಿಂದ ಆ ಒಂದು ಕನೆಕ್ಷನ್ಸ್ ಜಾಸ್ತಿ ಆಗತ್ತೆ. ನೋಡಿ, ಇದನ್ನ ನಾವೇನ್ ಹೇಳ್ತೀವಿ, ಕ್ಲಸ್ಟರ್ ಸ್ಟೋನ್ಸ್ ಅಂತೀವಿ. ಇದಕ್ಕೆ ಶೇಪ್ ಇರೋದಿಲ್ಲ. ಇದೇ ನಾನು ಹೇಳಿದ ಬ್ರೇಸ್ಲೆಟ್ಸ್. ಈ ಬ್ರೇಸ್ಲೆಟ್ ಬಂದ್ಬಿಟ್ಟು ಹೌಲೈಟ್ ಅಂತ ಹೇಳಿ. ಹೌಲೈಟ್ ಏನ್ ಮಾಡತ್ತೆ, ನೋಡಕ್ಕೆ ಹೇಗಿದೆ ಹೇಳಿ, ಚಂದ್ರಮ ಇದ್ದಂಗಿದೆ. ಚಂದ್ರಮನ ಕಾರ್ಯಕ್ರಮಗಳು ಮಾಡುತ್ತೆ ಇದು ಎಲ್ಲ. ಅದೇ ಕೆಲಸ ಮಾಡುತ್ತೆ. ಮನಸ್ಸನ್ನ ಶಾಂತವಾಗಿ ಅವೇರ್ನೆಸ್ ಹೆಚ್ಚಿಟ್ಕೊಂಡು, ಕೋಪ ಬರ್ದಲೆ, ಯಾವುದೇ ಒಂದು ಹೆದರಿಕೆ ಇಲ್ದಲೆ ತಾಯಿತನ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ ಈ ಹೌಲೈಟ್. ಇನ್ಸೋಮೇನಿಯಾ, ನಿದ್ದೆ ಬರೋದಿಲ್ಲ ಅಂತ ಕಡೆನೂ ಇದಕ್ಕೆ ಹೆಲ್ಪ್ ಮಾಡತ್ತೆ. ತುಂಬಾ ಸ್ಟ್ರೆಸ್ ಇದೆ ಆಫೀಸ್ ಲೈಫ್, ಅಲ್ಲೂ ಕೆಲಸ ಮಾಡತ್ತೆ. ಅತ್ತೆ ಕಾಟ ತಡ್ಕೊಳಕ್ ಆಗ್ತಿಲ್ಲ, ಅಲ್ಲೂ ಇದು ಹೆಲ್ಪ್ ಮಾಡತ್ತೆ. ಅತ್ತೆಗೊಂದು ಹಾಕ್ಸಿ, ನೀವೊಂದು ಹಾಕೊಳ್ಳಿ, ಇಬ್ರು ಸರಿ ಹೋಗ್ತೀರಾ. ಸೆಲೆನೈಟ್, ದಿಸ್ ಇಸ್ ದ ಸ್ಟೋನ್ ಐ ವಾಸ್ ಸ್ಪೀಕಿಂಗ್ ಅಬೌಟ್. ನೋಡಿ, ಈ ಸೆಲೆನೈಟ್ ಏನಿದೆ, ಇದು ಸೆಲ್ಫ್ ಚಾರ್ಜಿಂಗ್ ಸ್ಟೋನ್. ನೀವು ಇದನ್ನ ಯಾವುದೇ ಉಪ್ಪು ನೀರಲ್ಲಿ ಇಟ್ಟು ಊದ್ಗಡ್ಡಿ ಎತ್ತೋದು ಅಂತದೆಲ್ಲ ಬೇಕಾಗಿಲ್ಲ. ನೋಡಿ, ಇದರಲ್ಲಿ ರೇಖಿ ಸಿಂಬಲ್ಸ್ ಕೂಡ ಕೆತ್ತಿದ್ದಾರೆ. ನಮ್ ದುರ್ಗಾ ರೇಖೆ ಅಲ್ಲ, ಇದು ಟ್ರೆಡಿಷನಲ್ ರೇಖೆ ಮೆಥಡ್. ಈ ಸೆಲೆನೈಟ್ ಸ್ಟೋನ್ ಮೇಲೆ ನಿಮ್ಮ ಒಂದು ಕ್ರಿಸ್ಟಲ್ ನ ಇಡೋದ್ರಿಂದ, ಕಾಣಿಸ್ತಾ ಇದೆಯಾ ಈ ಕ್ರಿಸ್ಟಲ್, ಇದನ್ನ ಇಡೋದ್ರಿಂದ ಆಟೋಮೆಟಿಕ್ ಆಗಿ ಚಾರ್ಜ್ ಆಗತ್ತೆ. ನೀವು 15 ದಿವಸಕ್ಕೊಂದ್ಸತಿ ಏನ್ ತೊಳಿಬೇಕು ಅಂತ ಹೇಳಿದೆ, ಅಥವಾ ನೀವು ಯಾವ ಮೂನ್ ಲೈಟ್ ಅಲ್ಲಿ ಇಡಬೇಕು 15 ದಿವಸಕ್ಕೊಂದ್ಸತಿ, ಬಿಸಿಲಿಗೆ ಇಡಬೇಕು ಒಂದು ಅರ್ಧ ಗಂಟೆ, ಓವರ್ ನೈಟ್ ಚಂದ್ರನ ಬೆಳಕಲ್ಲಿ ಬಿಡಬೇಕು, ಊದ್ಗಡ್ಡಿ ಬೆಳಗ್ಬೇಕು, ಅದೆಲ್ಲ ಏನಿರೋದಿಲ್ಲ. ಜಸ್ಟ್ ಇದನ್ನ ತಗೊಂಡೋಗಿ ನಿಮ್ಮ ಸೆಲೆನೈಟ್ ಬಾಕ್ಸ್ ಬರುತ್ತೆ, ಆ ಬಾಕ್ಸ್ ಅಲ್ಲಿ ಹಾಕಿ, ಇಲ್ಲ ಈ ಪ್ಲೇಟ್ ನಲ್ಲಿ ಹಾಕಿ. ಚಾಟ್ ಮಾಡ್ತಾ ಇದಾರೆ ಜನ, ನನ್ಗೊಂದು ಬೇಕು ಸರ್ ಅಂತ. ಖಂಡಿತ ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ನಿಮ್ಗೆ ಆಫೀಸಿಂದ ನಾನು ಅದನ್ನ ಕಳಿಸ್ಕೊಡ್ತೀನಿ. ಸರ್ಪೆಂಟೈನ್, ನೋಡಿ ಸ್ನೇಹಿತರೆ, ಈ ತರ ಪಿರಮಿಡ್ಗಳನ್ನ ಕೂಡ ಮಾಡ್ತಾರೆ, ಕಲ್ಲಿನ ಪಿರಮಿಡ್ಸ್. ಈ ಪಿರಮಿಡ್ಸ್ ಬಳಸೋದ್ರಿಂದ ಏನಾಗತ್ತೆ, ಈ ಎಜುಕೇಶನ್ ಎಲ್ಲ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ. ಕಾಂಬಿನೇಷನ್ ಹೇಳಿದಲ್ಲ ನಾನು, ಕಾಂಬಿನೇಷನ್ ಪಿರಮಿಡ್ಸ್ ಬರುತ್ತೆ, ಮನಿ ಮ್ಯಾಗ್ನೆಟ್ ಪಿರಮಿಡ್ಸ್ ಬರುತ್ತೆ, ನಿಮ್ಗೆ ಟೇಬಲ್ ಮೇಲೆ, ಆಫೀಸ್ ಟೇಬಲ್ ಮೇಲೆ ನೀವು ಇಟ್ಕೊಳ್ಳೋ ಅಂತ ಪಿರಮಿಡ್ಸ್ ಬರುತ್ತೆ. ಬಟ್ ಈ ಸ್ಟೋನ್ ಏನಿದೆ, ಸರ್ಪೆಂಟೈನ್ ಸ್ಟೋನು, ಇದು ಒಂಥರ ಮಾರ್ಬಲ್ ತರ ಇರುತ್ತೆ ನಿಮ್ಗೆ ನೋಡೋದಿಕ್ಕೆ. ಇದು ಕ್ಯಾಲಿಫೋರ್ನಿಯಾದಲ್ಲಿ ಸಿಗುವಂಥದ್ದು. ಕುಂಡಲಿನೇ ಆಕ್ಟಿವೇಟ್ ಮಾಡ್ಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಇನ್ನೊಂದು, ಚರ್ಮ ರೋಗಗಳು ಯಾರಿಗಿದೆ ಅವ್ರಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ತುಂಬಾ ಸ್ಲೋ, ಬಟ್ 100% ರಿಸಲ್ಟ್ ಬರುತ್ತೆ. ನಾವು ಸೊರಾಸಿಸ್, ಎಕ್ಸಿಮಾ ಇಂಥ ಕೇಸ್ಗಳಲ್ಲಿ ಕೂಡ ಈ ಸ್ಟೋನ್ಸ್ ನ ಬಳಸೋದು ನೋಡಿದೀವಿ. ಹುಟ್ಟಿದ ಮಕ್ಕಳಿಗೆ ಚರ್ಮ ಡ್ರೈ ಆಗೋಗುತ್ತೆ ಗೊತ್ತಾ, ಅಂತ ಮಕ್ಕಳಿಗೆ ತಾವು ಮಲ್ಕೊಳ್ಳೋ ಅಂತ ಬೆಡ್ ಅಥವಾ ಒಂದೇನ್ ಟವಲ್ ಹಾಕಿ ಸುತ್ತಿ ಮಲಗಿಸ್ತಾರಲ್ಲ, ಆ ಕಡೆ ಈ ಕಡೆ ಒಂದೊಂದು ಪಿರಮಿಡ್ ಇಡೋದ್ರಿಂದ ಆ ಸ್ಕಿನ್ ಇಶ್ಯೂಸ್ ಏನಂತ ಇರುತ್ತೆ ಅದು ಬೇಗ ಕಡಿಮೆ ಆಗತ್ತೆ. ಮಕ್ಕಳಿಗೆ ಎಣ್ಣೆ ಹಚ್ತಾರೆ, ಆದ್ರೂ ಕೂಡ ಈ ಸರ್ಪೆಂಟೈನ್ ಸ್ಟೋನ್ ಬಳಸೋದ್ರಿಂದ ಅಲ್ಲೂ ಕೂಡ ಉಪಯೋಗ ಹೆಚ್ಚು. ರೋಸ್ ಕ್ವಾರ್ಟ್ಸ್, ಪ್ರೀತಿ ಪ್ರೇಮ ಮಾಡೋರ್ಗೆಲ್ಲ ಈ ಕಲ್ಲು ಇಷ್ಟ. ಈ ಕಲ್ಲಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಬ್ರೇಸ್ಲೆಟ್ ಮಾಡ್ತೀವಿ. ಈ ಬ್ರೇಸ್ಲೆಟ್ ಬಳಸೋದ್ರಿಂದ ಒಂದು ಸುತ್ತಮುತ್ತಲಿರುವ ಹಾರ್ಮೋನಿ ಎಲ್ಲ ಚೆನ್ನಾಗಿರುತ್ತೆ. ಗುಲಾಬಿ ಹೂವು ಇಟ್ಟಾಗ ಎಲ್ಲರಿಗೂ ಅದ್ರ ಕಡೆ ಯಾವ ತರ ಅಟ್ರಾಕ್ಟ್ ಆಗ್ತಾರೋ, ನಿಮ್ಮನ್ನ ನೋಡಿದ್ರು ಕೂಡ ಇದೇ ತರ ಅಟ್ರಾಕ್ಟ್ ಆಗ್ತಾರೆ. ಈ ಒಂದು ಕಲ್ಲನ್ನ ನಾವು ಬ್ರೇಸ್ಲೆಟ್ ಆಗಿ ಬಳಸ್ತೀವಿ, ಹಾರ್ಟ್ ಶೇಪ್ ಅಲ್ಲಿ ಸ್ಟೋನ್ಸ್ ಬಳಸ್ತೀವಿ. ಡಕ್ಸ್, ಮ್ಯಾಂಡೇರಿಯನ್ ಡಕ್, ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು, ಒಂದು ಡಕ್ ಫ್ಯಾಮಿಲಿ ಯಾವಾಗ್ಲೂ ಜೊತೆಗೆ ಇರುತ್ತೆ. ಅಪ್ಪ ಆ ಕಡೆ ಹೋಗ್ತಿರ್ತಾನೆ, ಆದ್ರೆ ಅಮ್ಮನಿಂದ ಎಲ್ಲ ಮರಿಗಳೆಲ್ಲ ಗುಳು ಅಂತ ಜೊತೆಗೆ ಹೋಗ್ತಾ ಇರ್ತವೆ. ಅದೇ ತರ ಒಂದು ಗಂಡು ಒಂದು ಹೆಣ್ಣು ಮ್ಯಾಂಡೇರಿಯನ್ ಡಕ್ ನ ನಾವು ಸೌತ್ ವೆಸ್ಟ್ ರೀಜನ್ ಅಲ್ಲಿ ಇಟ್ಟಾಗ, ಆ ಮನೆಯಲ್ಲಿರುವ ವಾಸ್ತು ದೋಷಗಳ ಪ್ರಕಾರ ಅದು ಕಮ್ಮಿ ಆಗಿ, ನೋಡಿ ಸೌತ್ ವೆಸ್ಟ್ ಅಂತ ಹೇಳಿದ್ರೆ ಅಲ್ಲಿ ಪಿಂಕ್ ಬರುತ್ತೆ ಕಲರು, ಬಟ್ ಅಲ್ಲಿ ಇಡಬಹುದು, ತೊಂದರೆ ಇಲ್ಲ. ಪ್ಲಸ್ ರೆಡ್ ಪಿಂಕ್ ಇಡಬಹುದು,
ಮ್ಯಾಂಡೇರಿಯನ್ ಡಕ್ಸ್ ಅಂತ ಹೇಳ್ತೀವಿ, ಡಕ್ಗಳು ಕಲ್ಲಲ್ಲಿ ಮಾಡಿರ್ತಾರೆ. ಅದನ್ನ ಇಡೋದ್ರಿಂದ ಫ್ಯಾಮಿಲಿನಲ್ಲಿ ಏನೇ ಇಶ್ಯೂಸ್ ಇದ್ದಾಗ, ಗಂಡ ಹೆಂಡತಿ ಮಧ್ಯೆ ಇರಬಹುದು, ಅತ್ತೆ ಮಾವನ ಮಧ್ಯೆ ಇರಬಹುದು, ಮತ್ತೆ ಸೊಸೆ ಮಧ್ಯೆ ಇರಬಹುದು, ಅಂತ ಇಶ್ಯೂಸ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಯಂಗ್ ಜನರೇಷನ್ ನಲ್ಲಿ ಒಂದು ಹುಡುಗ ಹುಡುಗಿ ಇದನ್ನ ಬಳಸೋದ್ರಿಂದ ತಮಗೆ ಲವ್ ಅಟ್ರಾಕ್ಟ್ ಆಗತ್ತೆ ಅಂತ ಕೂಡ ಹೇಳ್ತೀವಿ. ಎಮೋಷನಲ್ ಹೀಲಿಂಗ್ ಅಲ್ಲಿ ಬಳಸ್ತೀವಿ ಇದನ್ನ. ಹಾರ್ಟ್ ಚಕ್ರ ಮೇಲೆ ಈ ಸ್ಟೋನ್ ಇಟ್ಟು ಹೀಲಿಂಗ್ ಕೊಡ್ತೀವಿ. ಸೆಲ್ಫ್ ಲವ್, ಸೆಲ್ಫ್ ಕೇರ್ ಅಂತಂದ್ರೆ ಹೇಳಿದಾಗ ಸ್ಕಿನ್ ಕೇರ್ ನಲ್ಲಿ ಪ್ರಾಡಕ್ಟ್ಸ್ ಬರುತ್ತೆ ಕೆಲವು. ಸ್ಟೋನ್ ನಲ್ಲಿ ಆ ರೋಲರ್, ಇದು ಗೌಶ ಎಲ್ಲ ಬರುತ್ತೆ. ಅದನ್ನು ಕೂಡ ಇದ್ರಲ್ಲಿ ಮಾಡ್ತಾರೆ. ರಿಲೇಶನ್ಶಿಪ್ಸ್ ನಲ್ಲಿ ಹಾರ್ಮೋನಿ. ನಮ್ಮಲ್ಲಿ ಫೆಬ್ರವರಿ ಬಂದ್ರೆ ಹೈಯೆಸ್ಟ್ ಸೇಲ್ ಆಗೋದು ಈ ಕಲ್ಲೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಫೆಬ್ರವರಿ 14th ಹತ್ರ ಬರ್ತಿದ್ದಂಗೆ ತುಂಬಾ ಜನ ಇದನ್ನ ತಗೊಂಡೋಗ್ತಾರೆ, ಬ್ರೇಸ್ಲೆಟ್ಸ್. ನೋಡಿ, ಇಷ್ಟೊತ್ತು ನಾವೇನೇನು ತಿಳ್ಕೊಂಡ್ವಿ, ಒಬ್ಬ ಮನುಷ್ಯ ಉದ್ಧಾರ ಆದ್ರೆ ಹೆಂಗೆ ಇರತ್ತೆ, ಅಥವಾ ಸ್ವಲ್ಪ ಜನ ಒಂದ್ ಕಡೆ ಅಟ್ರಾಕ್ಟ್ ಆದ್ರೆ ಹೇಗಿರತ್ತೆ ಅಂತೆಲ್ಲ ತಿಳ್ಕೊಂಡ್ವಿ. ಅಟ್ರಾಕ್ಟ್ ಆದ್ಮೇಲೆ ಸುಮ್ಮನೆ ಇರ್ತಾರಾ? ಕಣ್ಣಾಕ್ತಾರೆ. ಆ ಕಣ್ಣಾಕ್ದಾಗ ಅವರ ದೃಷ್ಟಿ ದೋಷದಿಂದ ನಮ್ಮ ಜೀವನ ಹಾಳಾಗಬಾರ್ದು ಅಂತ ಹೇಳಿದ್ರೆ ಈ ಬ್ಲ್ಯಾಕ್ ಟೋರ್ಮಲಿನ್ ಅನ್ನೋ ಒಂದು ಸ್ಟೋನ್ ಅಂತ ನಾವು ಬಳಸ್ತೀವಿ. ಇದೊಂಥರ EMF ಪ್ರೊಟೆಕ್ಷನ್ ಕೂಡ ಮಾಡತ್ತೆ ಅಂತ ಹೇಳಿದ್ರೆ, ಈ ಮೊಬೈಲ್ ಇಂದ ಹೊರಸೂಸುವಂತಹ ಒಂದು ಕಿರಣಗಳಿಂದ ಬಚಾವಾಗ ಮಾಡುತ್ತದೆ. ಮತ್ತೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಎಲ್ಲೇ ಇದ್ರೂ ಕೂಡ ಇದು ಎಳ್ಕೊಂತ ಇರತ್ತೆ. ಕಪ್ಪು ನೀವು ನೋಡಿರ್ಬೋದು, ಬಿಸಿಲಿಗೆ ಹಾಕೊಂಡೋದ್ರೆ 5 ನಿಮಿಷಕ್ಕೆ ಹೆಂಗಾಗತ್ತೆ. ಆತರ ನೆಗೆಟಿವ್ ಎನರ್ಜಿ ಏನಿದ್ರು ಇದು ಎಳ್ಕೊಂತ ಹೋಗುತ್ತೆ. ಇದನ್ನ ನಾವು ಮನೆ ಬಾಗ್ಲಿಗೂ ಕಟ್ಟಬಹುದು. ನಾನು ಹೇಳಿದ್ನಲ್ಲ ಸೆಲೆನೈಟ್ ಅಂತ ಒಂದು ಕಲ್ಲು ಹೇಳಿದ್ನಲ್ಲ, ಸೆಲೆನೈಟ್ ಮತ್ತೆ ಟಾರ್ಮಲಿನ್ ಇದೆರಡೂನು ಒಂದು ಕಾಂಬಿನೇಷನ್ ನಲ್ಲಿ ಬಳಸ್ಬೋದು. ಎರಡನ್ನೂ ನೀರಿನಲ್ಲಿ ಟಚ್ ಮಾಡೋ ಹಾಗಿಲ್ಲ. ಒಂದು ಬೆಳ್ಳಗಿರುತ್ತೆ, ಇನ್ನೊಂದು ಕಪ್ಪಗಿರುತ್ತೆ. ಈ ಕಲ್ಲು ಯಾವುದೇ ತರಹದ ನೆಗೆಟಿವಿಟಿನ ನಿಮ್ ಹತ್ರ ಬರಕ್ ಬಿಡೋದಿಲ್ಲ. ಆಫೀಸ್ ನಲ್ಲಿ ಇದೀರಾ, ಆಫೀಸ್ ಟೇಬಲ್ ಮೇಲೆ ಒಂದು ಕಲ್ಲು ಇಟ್ಕೊಳ್ಳಿ, ಬ್ಯಾಗಲ್ಲಿ ಒಂದು ಕಲ್ಲು ಹಾಕೊಳ್ಳಿ ಬೇಕಂದ್ರೆ, ಇಲ್ಲ ನೀವು ಟ್ರಾವೆಲ್ ಮಾಡ್ತಿರ್ತೀರಾ ಅಂತ ಹೇಳಿದ. ಮನೆಯಲ್ಲಿ ಬೆಡ್ ಕೆಳಗಡೆ ಒಂದು ಕಲ್ಲು ಹಾಕ್ಬೋದು, ಯಾಕಂದ್ರೆ ನೀವು ಬಂದಾಗ ಮಲ್ಕೊಂಡಾಗ ನೀವು ಯಾವ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತೀರಾ ಗೊತ್ತಿಲ್ಲ. ಕಮ್ಮಿ ಮಾಡತ್ತೆ, ನೆಗೆಟಿವಿಟಿ ಸಾಕಾಗತ್ತೆ, ಎನರ್ಜಿ, ಸೈಕಿಕ್ ಎನರ್ಜೀಸ್ ಕ್ಲೆನ್ಸ್ ಆಗತ್ತೆ. ನೋಡಿ, ಸ್ಮಶಾನಕ್ಕೆ ಹೋಗಿ ಬಂದು ಕಾರ್ಯಗಳಿಗಾಗ್ಲಿ ಅಥವಾ ಇನ್ನೊಂದಕ್ಕಾಗ್ಲಿ ಹೋಗಿ ಬಂದವ್ರು ಕೂಡ ಅದರಿಂದ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ನ ಇದು ಜಾಸ್ತಿ ಮಾಡತ್ತೆ. ಸೊ ಇದೇ ತರಹದ ಇನ್ನೊಂದು ಕಲ್ಲಿದೆ, ಅಬ್ಸಿಡಿಯನ್ ಅಂತ ಹೇಳಿ. ಇದಕ್ಕಿನ್ನ ಸಖತ್ ಫಾಸ್ಟ್. ನಾನು ಜನರಲ್ ಆಗಿ ಇದನ್ನೇ ರೆಕಮೆಂಡ್ ಮಾಡ್ತೀನಿ. ಏನಕ್ಕಂತ ಹೇಳಿದ್ರೆ ಇದು ಕಾಸ್ಟ್ ಎಫೆಕ್ಟಿವ್. ಅಬ್ಸಿಡಿಯನ್ ಸ್ವಲ್ಪ ಕಾಸ್ಟ್ಲಿ. ಅಬ್ಸಿಡಿಯನ್ ಇಂದ ನಾವು ಚಾಕು ಕೂಡ ಮಾಡ್ತೀವಿ. ಈ ಚಾಕುನ ಈ ಒಂದು ಕಾರ್ಡ್ ಕಟಿಂಗ್ ಅಂತ ಕರಿತೀವಿ. ನಮಗೆ ಇಷ್ಟ ಇಲ್ದಲ್ಲೇ ಇರೋಂಥವ್ರಿಂದ ಸಂಬಂಧನ ಕಳ್ಕೊಳ್ಳೋದು. ಈ ಬ್ರಾಹ್ಮಣರು ಶೆಟ್ರು ಆದ್ರೆ ಜನವಾರ ಹಾಕೊಂಡಿರ್ತಾರೆ, ಅವರು ಹೋದ್ಮೇಲೆ ಅದನ್ನ ತ್ಯಜಿಸಿ ಬೇರೆ ಹಾಕೊಂತಾರೆ, ಸಂಬಂಧ ಕಳೀತು ಅಂತ ಹೇಳಿ. ಬೇರೆಯವರಲ್ಲಿ ಈ ತರ ಸಂಬಂಧ ಕಳಿಯೋದಕ್ಕೆ ಒಂದು ಯಾವುದೇ ಒಂದು ಸ್ಟೋನ್ ಇರೋದು, ಯಾವುದೇ ಒಂದು ಇದಿರೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಹಾಲು ತುಪ್ಪ ಬಿಡ್ತೀವಿ ಅಂತಾರಲ್ಲ, ಈ ಹಾಲು ತುಪ್ಪನ ಯಾವ ಕಾಲದಲ್ಲಿ ಬೇಕಾದ್ರೂ ಬಿಡಿಸ್ಬೋದು. ಬೇಡದಲ್ಲೇ ಇರೋರ ಜೊತೆ ನಂಟಸ್ತನಾನು ಅದರಿಂದ ಬಿಡಿಸ್ಬೋದು. ನೆಗೆಟಿವ್ ಅಂಶಗಳು ಎಲ್ಲೆಲ್ಲಿ ಇನ್ವಾಲ್ವ್ ಆಗಿರತ್ತೆ ಅಲ್ಲಿ ಇದು ನಿಮ್ಗೆ ತುಂಬಾನೇ ಸಪೋರ್ಟ್ ಮಾಡತ್ತೆ. ವಾವ್, ಲ್ಯಾಪಿಸ್ ಲಜೂಲಿ. ನೋಡಿ ಸ್ನೇಹಿತರೆ, ಲ್ಯಾಪಿಸ್ ಲಜೂಲಿ ಅನ್ನೋದು ಒಂದು ಕಲ್ಲು ಏನಿದೆ, ಲೆಜುರೈಟ್ ಅಂತ ಒಂದು ಸ್ಟೋನ್ ಇಂದ ಬರುತ್ತೆ. ನಮ್ಮ ವಾಸ್ತು ವಿಜ್ಞಾನದಲ್ಲೂ ಕೂಡ ಈ ಕಲ್ಲಿನ ಉಲ್ಲೇಖ ಇದೆ. ಈ ಲ್ಯಾಪಿಸ್ ಲಜೂಲಿ ಏನ್ ಮಾಡತ್ತೆ, ಕಲ್ಲು ನೋಡ್ಲಿಕ್ಕೆ ನೀಲಿ ಬಣ್ಣದ್ದಾಗಿದ್ದು ಅದರ ಮೇಲೆ ಗೋಲ್ಡ್ ಶಿಮರ್ ಇರುತ್ತೆ. Here I have a very beautiful bracelet of lapis lazuli.
ಅಷ್ಟು ಡಾರ್ಕ್ ಇಲ್ಲ ನಂದು, ಬಟ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಳ್ಳೆ ಗೋಲ್ಡ್ ಶಿಮ್ಮರ್ ಇದೆ. ನಿಮ್ಗೆ ಲ್ಯಾಪಿಸ್ ಲಜೂಲಿ ಒಂದು ಸೂಪರ್ ಸ್ಟೋನ್. ಕಮ್ಯುನಿಕೇಶನ್, ಥರ್ಡ್ ಐ ಆಕ್ಟಿವೇಶನ್, ಎಮೋಷನಲ್ ಹೀಲಿಂಗ್, ಹಾರ್ಮೋನಿ ಬ್ಯಾಲೆನ್ಸ್, ಪ್ರೊಟೆಕ್ಷನ್, ರಿಪೆಲಿಂಗ್ ನೆಗೆಟಿವಿಟಿ. ಯಾವುದೇ ಕಾರಣಕ್ಕೂ ನೆಗೆಟಿವಿಟಿ ಅನ್ನೋದು ಹತ್ರನೇ ಬರೋದಿಲ್ಲ. ಶನಿ ಮಹಾರಾಜ ಕಾಪಾಡ್ದಂಗೆ ಕಾಪಾಡ್ತಾನೆ. ಡ್ರೀಮ್ ವರ್ಕ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ನಾವು ಕನಸಿನ ಲೋಕದಲ್ಲಿ ಕೆಲವು ಅಜ್ಞಾತ ಸ್ಥಿತಿಯಲ್ಲಿದ್ದಾಗ ಕೆಲಸಗಳನ್ನು ಮಾಡ್ತೀವಿ. ಅಂತ ಹೇಳಿದ್ರೆ ಒಂದು ಲೆವಿಟೇಟಿವ್ ಮೈಂಡ್ ಹೋದಾಗ ಶ್ಯಾಡೋ ವರ್ಕ್, ನಾವೆಲ್ಲ ಶ್ಯಾಡೋ ವರ್ಕರ್ಸ್ ಅಂದ್ರೆ ಹೀಲಿಂಗ್ ಮಾಡೋರು, ಈ ಅತೀಂದ್ರಿಯ ಶಕ್ತಿಗಳ ಜೊತೆ ಕೆಲಸ ಮಾಡೋರು, ನಾವೆಲ್ಲ ಶ್ಯಾಡೋ ವರ್ಕರ್ಸ್ ಅಂತ ಕರ್ಸ್ಕೊಂತೀವಿ. ಅಂತ ಶ್ಯಾಡೋ ವರ್ಕ್ ನಲ್ಲಿ ಕೂಡ ಲ್ಯಾಪಿಸ್ ಲಜೂಲಿ ತುಂಬಾ ಎಲ್ಲ ಕೆಲಸ ಮಾಡತ್ತೆ. ಒಳ್ಳೆ ಡ್ರೀಮ್ ಎನ್ಹ್ಯಾನ್ಸ್ ಮಾಡತ್ತೆ, ಕನೆಕ್ಷನ್ಸ್ ನ ಚೆನ್ನಾಗಿ ಬೆಳೆಸತ್ತೆ. ಅತೀಂದ್ರಿಯ ವ್ಯಕ್ತಿಗಳೊಂದಿಗೆ, ಗುರುಗಳೊಂದಿಗೆ, ನಮ್ಮ ಹೈಯರ್ ವರ್ಷನ್ಸ್ ಏನಿರ್ತಾರೆ ಅವರೊಂದಿಗೆ ಈ ಸ್ಟೋನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೋಡಲೈಟ್. ಇದು ಕೂಡ ನೀಲಿ ಬಣ್ಣದ್ದಾಗಿದ್ದು ಇದು ಥ್ರೋಟ್ ಆಕ್ಟಿವೇಶನ್ ಯೂಸ್ ಮಾಡುತ್ತೆ. ಇಂಟೆಲೆಕ್ಚುಯಲ್ ಕ್ಲಾರಿಟಿ, ಇಂಟ್ಯೂಷನ್, ಎಮೋಷನಲ್ ಬ್ಯಾಲೆನ್ಸ್ ಇದೇ ಕೆಲಸಗಳನ್ನು ಇದು ಕೂಡ ಮಾಡುತ್ತೆ. ಇದರಲ್ಲಿ ಗೋಲ್ಡ್ ಶಿಮರ್ ಇರೋದಿಲ್ಲ, ಬರೀ ನೀಲಿ ಬಣ್ಣ ಮತ್ತು ಬಿಳಿ ಬಣ್ಣದ್ದಾಗಿರುತ್ತೆ. ನಿಮಗೆ ಯಾರಾನ ಲ್ಯಾಪಿಸ್ ಲಜೂಲಿ ಅಂತ ಹೇಳಬಿಟ್ಟು ಸೋಡಾ ಲೈಟ್ ಅನ್ನ ಮಾರ್ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಲ್ಯಾಪಿಸ್ ಲಜೂಲಿ ಸ್ವಲ್ಪ ಕಾಸ್ಟ್ಲಿ ಸ್ಟೋನು. ಇದು ಸ್ವಲ್ಪ ಚೀಪ್ ಅಂತ ಹೇಳಿದ್ರೆ ಅದು 700 ರೂಪಾಯಿ ಆದ್ರೆ ಇದು 400 ರೂಪಾಯಿ ಆಗತ್ತೆ. ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಅದ್ರಲ್ಲಿ ಗೋಲ್ಡ್ ಶಿಮರ್ಸ್ ಇರತ್ತೆ. ಸೊ ದಟ್ ಇಸ್ ಮೋರ್ ಬ್ಯೂಟಿಫುಲ್, ಮೋರ್ ಓಪನ್ ಟು ಕಮ್ಯುನಿಕೇಶನ್. ಚಕ್ರ ಆಕ್ಟಿವೇಶನ್ ಕೂಡ ಅದ್ರಲ್ಲಿ ಫಾಸ್ಟ್ ಆಗತ್ತೆ, ಇದ್ರಲ್ಲಿ ಸ್ವಲ್ಪ ಸ್ಲೋ ಆಗತ್ತೆ. ಸಿಟ್ರಿನ್ ನೋಡಿ ಸ್ನೇಹಿತರೆ, ನಮಗೆ ಬೇಕಾಗಿರುವಂತಹ ಒಂದು ಜೀವನ ನಡೆಸೋದಕ್ಕೆ ಬೇಕಾಗಿರುವಂತ ಒಂದು ವಸ್ತು ಏನಂತ ಹೇಳಿದ್ರೆ ಹಣ. ಹಣನ ಯಾರು ಸೂಚಿಸ್ತಾರೆ ಅಂತ ಹೇಳಿದ್ರೆ ಗುರುಗ್ರಹ. ನಾವು ಬೆಳಗ್ಗೆ ಮಾತಾಡ್ತಾ ಇದ್ವಿ ನೆನೆ, ಎಲ್ಲೋ ಸಫೈರ್ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಸ್ಟೋನ್ ಅಂತ ಹೇಳಿ. ಇದು ಕೂಡ ಕ್ರಿಸ್ಟಲ್ಸ್ ನಲ್ಲಿ ಕಾಸ್ಟ್ಲಿ ಸ್ಟೋನ್. ಯಾವಾಗ್ಲೇ ಆಗ್ಲಿ ನಾವು ಗುರುವಿನ ಹತ್ರ ಹೋದಾಗ ಹಳದಿ ಬಣ್ಣದ ಏನಾರ ವಸ್ತು ತಗೊಂಡಾಗ ಅದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಗೋಲ್ಡ್ ಆಗ್ಲಿ ಸ್ವಲ್ಪ ಕಾಸ್ಟ್ಲಿ, ಪುಷ್ಪರಾಗ ಹರಳೆ ಆಗ್ಲಿ ಕಾಸ್ಟ್ಲಿ, ಎಲ್ಲೋ ಸಿಟ್ರಿನ್ ಆಗ್ಲಿ ಕಾಸ್ಟ್ಲಿ. ಇದು ಹಣದ ಒಳಹರಿವನ್ನು ಹೆಚ್ಚು ಮಾಡುತ್ತದೆ. ಎಲ್ಲಿ ತಿಜೋರಿ ಅಂತ ಹೇಳ್ತೀವಿ ನಾವು, ಹಣ, ದುಡ್ಡು, ಜ್ಯುವೆಲರಿ ಎಲ್ಲಿಡ್ತೀವಿ ಅಲ್ಲಿ ಈ ಸ್ಟೋನ್ಸ್ ನೆಡಬಹುದು. ನೀವು ಈ ಸ್ಟೋನ್ ನ ಬ್ರೇಸ್ಲೆಟ್ ನಲ್ಲಿ ಬಳಸಬಹುದು. ನಮ್ಮ ಒಂದು ಮನಿ ಮ್ಯಾಗ್ನೆಟ್ ಪೋರ್ಷನ್ ಅಂತ ಏನ್ ಹೇಳ್ದೆ ಅವಾಗ್ಲೇ ನಾವು ನಿಮ್ಗೆ ಒಂದು ಹಸಿರು ಬಣ್ಣದ ಸ್ಟೋನ್ ಇಂಟ್ರೊಡ್ಯೂಸ್ ಮಾಡಿದ್ವಿ, ಆಪರ್ಚುನಿಟೀಸ್ ತುಂಬಾ ಕೊಡತ್ತೆ ಅಂತ ಹೇಳಿ. ಅದಕ್ಕೆ ಇದು ಕಾಂಬಿನೇಷನ್ ಆಗಿ ಕೊಡ್ತೀವಿ. ಈ ಸ್ಟೋನು ಸೋಲಾರ್ ಪ್ಲೆಕ್ಸಸ್ ಅಂದ್ರೆ ನಮ್ಮ ನಾಭಿ ಮೇಲಿರುವಂತಹ ಒಂದು ಚಕ್ರನ ಸೂಚನೆ ಮಾಡುತ್ತೆ. ಅದು ಬೆಂಕಿನ ಸೂಚಿಸುತ್ತೆ. ಹಳದಿ ಕಲರ್ ಬೆಂಕಿನ ಸೂಚಿಸುತ್ತೆ. ಎಮೋಷನಲ್ ಬ್ಯಾಲೆನ್ಸ್ ಇಂಪ್ರೂವ್ ಮಾಡುತ್ತೆ. ಬಟ್ ಅಲ್ಲದೆ ಮಕ್ಕಳಿಗೆ ವಿದ್ಯೆನ ಒಳಹರಿವು ಜಾಸ್ತಿ ಮಾಡುತ್ತೆ, ಸೆಲ್ಫ್ ಎಕ್ಸ್ಪ್ರೆಷನ್ ಜಾಸ್ತಿ ಮಾಡುತ್ತೆ. ಪ್ರಮೋಷನ್ ಆಶಿಸ್ತಿರೋಂಥವ್ರು ಒರಿಜಿನಲ್ ಎಲ್ಲೋ ಸಿಟ್ರಿನ್ ಬ್ರೇಸ್ಲೆಟ್ ನ ಹಾಕೊಳ್ಳಿ. ಮಕ್ಕಳಿಗೆ ಅಮೇಥಿಸ್ಟು ಪ್ಲಸ್ ಸಿಟ್ರಿನ್ ಈ ಎರಡು ಕಾಂಬಿನೇಷನ್, ಇವೆರಡನ್ನು ಜೊತೆಗೆ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಕ್ರಿಸ್ಟಲ್ ಪಿರಮಿಡ್ಸ್ ಬರುತ್ತೆ. ಸಣ್ಣ ಸಣ್ಣ ಕಲ್ಲು ಕ್ರಿಸ್ಟಲ್ ಎಲ್ಲ ಹಾಕಿ ಒಂದು ಒಳ್ಳೆ ಬ್ಯೂಟಿಫುಲ್ ಪಿರಮಿಡ್ ಮಾಡಿರ್ತಾರೆ. ಎರಡು ಪಿರಮಿಡ್ ಅನ್ನ ಜೊತೆನಲ್ಲಿ ಮಕ್ಕಳು ಯಾವ ಟೇಬಲ್ ಮೇಲೆ ಓದ್ತಾರೋ ಆ ಟೇಬಲ್ ಮೇಲೆ ಇಡೋದ್ರಿಂದ ಅವರ ಒಂದು ಮೆಂಟಲ್ ಎಬಿಲಿಟಿ ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ. ಹೇಗೆ ಅಂತ ಕೇಳ್ಬೋದು. ಕಲ್ಲಲ್ಲಿ ತನ್ನದೇ ಆದಂತ ಒಂದು ಶಕ್ತಿ ಇರುತ್ತೆ, ಅತೀಂದ್ರಿಯವಾದ ಶಕ್ತಿ ಇರುತ್ತೆ. ಯಾವಾಗ ಅದನ್ನ ನೀವು ಜಾಗ್ರತೆ ಮಾಡ್ತೀರಾ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಆಟೋಮ್ಯಾಟಿಕಲಿ ನೀವು ಅದನ್ನ ಬಳಸಿ
ಬಳಸ್ತಿದ್ದಂಗೆ ನಿಮ್ಗೆ ಅದ್ರ ಒಂದು ಛಾಯಾಚಿತ್ರ ಅರ್ಥ ಆಗತ್ತೆ. ನೆಕ್ಸ್ಟ್ ಸ್ಟೋನ್, ಬ್ಲಾಕ್ ಆನಿಕ್ಸ್. ಆನಿಕ್ಸ್ ಸ್ಟೋನ್ಸ್ ಆರ್ ಬೆಸ್ಟ್ ಫಾರ್ ಶನಿ ಪ್ರಾಬ್ಲಮ್ಸ್. ಒಬ್ಸಿಡಿಯನ್ ಕೂಡ ಹೀಗೆ ಇರತ್ತೆ, ಬಟ್ ಇದೇನ್ ಮಾಡತ್ತೆ, ಸ್ವಲ್ಪ ಹೋಪ್ ಮತ್ತೆ ಆಪ್ಟಿಮಿಸಮ್ನ ಜಾಸ್ತಿ ಮಾಡತ್ತೆ, ಸ್ಟೆಬಿಲಿಟಿ ಕೊಡತ್ತೆ. ಟೆಂಪರರಿ ಸ್ಟೆಬಿಲಿಟಿ, ಇಟ್ ಇಸ್ ನಾಟ್ ಅ ಪರ್ಮನೆಂಟ್ ಸ್ಟೆಬಿಲಿಟಿ. ಬಟ್ ಈ ಸಾಡೆ ಸಾತಿ ಟೈಮಲ್ಲಿ ಜನ ಬ್ಲಾಕ್ ಆನಿಕ್ಸ್ ನ ಬಳಸ್ತಾರೆ, ಯಾಕಂದ್ರೆ ಸ್ವಲ್ಪ ಹೊಡೆತದಿಂದ ಕಮ್ಮಿ ಆಗತ್ತೆ ಅಂತ. ತಾವು ಮಾಡೋ ತಪ್ಪುಗಳನ್ನ ಬಿಟ್ಟು ಇದ್ರೆ ಸರಿ ಹೋಗತ್ತೆ. ಬಟ್ ಸಾಕಷ್ಟು ಜನ ಇದನ್ನ ಅಮ್ಯುಲೆಟ್ಸ್ ಅಥವಾ ಜ್ಯುವೆಲರಿ ಆಗಿ ಸಾಡೆ ಸಾತಿ ಟೈಮ್ ಅಲ್ಲಿ ಜಾಸ್ತಿ ಬಳಸ್ತಾರೆ. ಇದು ಕೂಡ ಪ್ರೊಟೆಕ್ಟಿವ್ ಶೀಟ್ ಆಗಿ ಕೆಲಸ ಮಾಡುತ್ತೆ. ಯಾವುದು ಒಂದು ಎಂಟಿಟೀಸ್ ಅಂತ ಕರಿತೀವಿ ನಾವು, ದೇವಭೂತಗಳು ಅಥವಾ ಆತರ ಒಂದು ಸ್ಪಿರಿಟ್ ಎಂಟಿಟೀಸ್ ಏನಿರುತ್ತೆ ಅಂಥದನ್ನ ತಡೆಯೋದಿಕ್ಕೆ ಇದೆ ಕೆಲಸ ಮಾಡುತ್ತೆ. ಇದು ಜಾಸ್ತಿ ಜ್ಯುವೆಲರೀಸ್ ನಲ್ಲೇ ಬಳಸ್ತಾರೆ, ಯಾಕಂದ್ರೆ ಇದು ಜ್ಯುವೆಲರಿ ಗ್ರೇಡ್, ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ಬಟ್ ಸ್ಟಿಲ್ ದಿಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಬ್ರೇಸ್ಲೆಟ್ ಅಥವಾ ಬ್ಲಾಕ್ ಆನಿಕ್ಸ್ ಜ್ಯುವೆಲರಿ ತಗೋಬಹುದು, ಬಳಸ್ಬೋದು. ಕಾರ್ನೆಲಿಯನ್, ಸೂರ್ಯ, ರೆಡ್ ಜಾಸ್ಪರ್, ಕೆಂಪು, ನಮ್ಮ ಮೂಲಾಧಾರನ ಇದು ತೋರಿಸುತ್ತೆ. ಶಕ್ತಿ, ಎನರ್ಜಿ, ವೈಟಾಲಿಟಿ. ಯಾವಾಗ ಸಾಕಾಗೋಯ್ತಪ್ಪ ಇವತ್ತು ಆಫೀಸಿಂದ ಬರ್ತಿದ್ದಂಗೆ ಸಾಕಾಗೋಯ್ತಪ್ಪ, ಬೆಳಗ್ಗೆ ವಾಕಿಂಗ್ ಹೋಗಿ ಬರ್ತಿದ್ದಂಗೆ ಸಾಕಾಗೋಯ್ತಪ್ಪ ಅನ್ನೋರು ಇದನ್ನ ಬಳಸಿ. ದೇಹದಲ್ಲಿ ಸ್ವಲ್ಪ ಶಕ್ತಿ ಅನ್ನೋದು ಹೆಚ್ಚಾಗತ್ತೆ. ದಪ್ಪ ಇರೋರು ಸ್ವಲ್ಪ ಸಣ್ಣಗೆ ಕೂಡ ಹಾಕ್ತಾರೆ. ಕರೇಜ್, ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ. ಸೂರ್ಯನ ಭಾವಗಳು ಯಾವ್ಯಾವ ಇರ್ತವೆ, ಆಸ್ಟ್ರಾಲಜರ್ ನ್ಯೂಮರಾಲಜಿಸ್ಟ್ ನಂಬರ್ ಒನ್ ಮತ್ತೆ ಸೂರ್ಯ ಏನನ್ನ ಇಟ್ಕೊಂಡ್ರೆ ಪ್ರಮೋಟ್ ಮಾಡತ್ತೋ ಅಂತಹ ಒಂದು ಶಕ್ತಿನ ಜಾಸ್ತಿ ಮಾಡುತ್ತೆ. ಯಾವಾಗ ನಿಮ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಎಮೋಷನಲಿ ಆಟೋಮೆಟಿಕಲಿ ಹೀಲಿಂಗ್ ಆಗತ್ತೆ. ಇದನ್ನ ಡೈರೆಕ್ಟ್ ಆಗಿ ಬಳಸಬೇಡಿ, ಕೇಳಿ ತಿಳ್ಕೊಂಡು ಇದು ಕಲ್ಲು ನಿಮಗೆ ಬೇಕಾದ್ರೆ ಬಳಸಿ. ಬೇರೆ ಸ್ಟೋನ್ಸ್ ಕಾಂಬಿನೇಷನ್ ಜೊತೆ ಇದನ್ನ ಬಳಸ್ಬೋದು. ರೆಡ್ ಜಾಸ್ಪರ್, ಇದು ಕೂಡ ಅದೇ ಕೆಲಸ ಮಾಡುತ್ತೆ. ಬಟ್ ಜಾಸ್ಪರ್ನ ನಾವು ಜ್ಯುವೆಲರಿ ಗ್ರೋಡ್ ಸ್ಟೋನ್ ಅಂತೀವಿ. ಜಾಸ್ಪರ್ ನಲ್ಲಿ ನಾವು ಶಿಮರಿಂಗ್ ಗೋಲ್ಡ್ ಅಂತ ಕೂಡ ಬರುತ್ತೆ, ಗೋಲ್ಡ್ ಸ್ಟೋನ್ ಅಂತ ಹೇಳಿ, ಅದನ್ನು ಕೂಡ ಬಳಸ್ಬೋದು. ಇದರಲ್ಲಿ ಮೆಟಾಫಿಸಿಕಲ್ ಬೆನಿಫಿಟ್ಸ್ ಇರುತ್ತದೆ. ರೆಡ್ ಜಾಸ್ಪರ್ ಇಸ್ ಎ ಓಲ್ಡ್ ಹಿಸ್ಟಾರಿಕಲ್ ಸ್ಟೋನ್. ಹೈ ಕ್ವಾಲಿಟಿ ಜಾಸ್ಪರ್ ಇಸ್ ಅ ಜ್ಯುವೆಲರಿ ಗ್ರೋಡ್ ಸ್ಟೋನ್. ಇದು ನಾವು ಜ್ಯುವೆಲರಿನಲ್ಲಿ ಕೂಡ ಬಳಸ್ತೀವಿ. ರಾಜಾವರ್ತಿ ಕಲ್ಲು ಅಂತೀವಲ್ಲಪ್ಪ, ಅದೇ ತರ ಅದು ರೆಡ್ ಗೋಲ್ಡ್ ಸ್ಟೋನ್, ಇದು ಜಾಸ್ಪರ್. ಟೈಗರ್ ಐ ಏನ್ ಮಾಡತ್ತೆ, ಪ್ರೊಟೆಕ್ಷನ್. ಹುಲಿ ಕಣ್ಣನ್ನು ನೋಡಿದ್ರೆ ಹೆದರ್ಕೊಂಡು ಹೋಗ್ತಾರೆ, ಇದು ಅದನ್ನ ಸೂಚಿಸುತ್ತೆ, ಬಿಂಬ ಸೂಚಿಸುತ್ತೆ, ಹುಲಿ ಕಣ್ಣಿನ ಬಿಂಬ ಸೂಚಿಸುತ್ತೆ. ಅದಕ್ಕೆ ಇದನ್ನ ಟೈಗರ್ ಐ ಅಂತ ಕರಿತೀವಿ. ಅದಾದ ನಂತರ ಬ್ಯಾಲೆನ್ಸ್ ಅಂಡ್ ಹಾರ್ಮೋನಿ. ಇವಾಗ ನೋಡಿ, ಹಣ ನಿಮ್ಮ ಹತ್ರ ಹೆಚ್ಚು ಹರಿವು ಬಂದಾಗ ಬ್ಯಾಲೆನ್ಸ್ ತಪ್ಪೋಗತ್ತೆ. ಯಾರೋ ಒಬ್ರು ನಿಮ್ಗೆ ಅಗ್ರೆಸಿವ್ನೆಸ್ ಬೇಕಾಗತ್ತೆ ಲೈಫಲ್ಲಿ ಕೆಲವು ಸತಿ, ಅವಾಗ ಈ ಕಲ್ಲನ್ನು ಬಳಸ್ಬೋದು. ನಮ್ಮ ಮನಿ ಮ್ಯಾಗ್ನೆಟ್ ಪೋರ್ಷನ್ ಅಲ್ಲಿ ಇದು ಥರ್ಡ್ ಪೋರ್ಷನ್. ಮೊದಲನೇದು ಹಸಿರು ಕಲ್ಲು, ಅದಾದ್ಮೇಲೆ ಹಳದಿ ಕಲ್ಲು, ಅದಾದ್ಮೇಲೆ ಹುಲಿ ಕಣ್ಣಿನ ಕಲ್ಲು. 3 ಪೋರ್ಷನ್ ಆಯ್ತಾ, ಮಿಕ್ಕಿದ ಪೋರ್ಷನ್ ಆಮೇಲೆ ನೋಡೋಣ. ಸೊ ಇದು ವಿಲ್ ಪವರ್, ಫೋಕಸ್ ನ ಜಾಸ್ತಿ ಮಾಡುತ್ತೆ, ಮ್ಯಾನಿಫೆಸ್ಟೇಷನ್ ಮತ್ತೆ ಅಬಂಡೆನ್ಸ್ ನ ಕೊಡತ್ತೆ. ಟೈಗರ್ ಐ ಅಂತಂತ ಹೇಳಿದ್ರೆ, ಹುಲಿ ಕಣ್ಣು ಯಾವಾಗ ಒಂದು ಶಾರ್ಪ್ ಎಡ್ಜ್ ಮಾಡತ್ತೆ, ಅದು ಒಂದು ಹಂಟ್ ಮಾಡ್ಬೇಕಾದ್ರೆ, ಒಂದು ಪ್ರಾಣಿನ ತಿನ್ನಬೇಕಾದ್ರೆ ಮೊದಲು ಅದು ಕಣ್ಣಿನ ದೃಷ್ಟಿನ ಯಾವ ತರ ಚಾಕಚಕ್ಯವಾಗಿ ಅದೇ ಪ್ರಾಣಿನ ಒಂದೊಂದು ಮೂಮೆಂಟ್ ನೋಡ್ಕೊಂಡು ಹೇಗೆ ಅದನ್ನ ಹಲ್ಲೆ ಮಾಡ್ಬೇಕು ಅಂತ ಅನ್ಸತ್ತೋ, ನಮ್ಮ ಇಂಟ್ಯೂಷನ್ ಕೂಡ ಅದೇ ತರ ಶಾರ್ಪ್ ಆಗತ್ತೆ.
ಆ ಟೈಗರ್ ಯಾವ ತರ ಅಟ್ಯಾಕ್ ಮಾಡ್ಬೇಕಾದ್ರೆ ಸ್ಟ್ರಾಟಜಿ ಮಾಡಿ ನಿಧಾನಕ್ಕೆ ನೋಡಿ ಹೋಗಿ ಆ ಒಂದು ಜಿಂಕೆನ ಹೊಡೆಯತ್ತೆ. ಅದೇ ತರ ನೀವು ನಿಮ್ಮ ಗೋಲ್ಸ್ ನ ಅಚೀವ್ ಮಾಡೋದಿಕ್ಕೆ ಈ ಟೈಗರ್ ಐನ ಬಳಸ್ಬೋದು. ಸ್ನೇಹಿತರೆ, ನಾವು ಇಷ್ಟೊತ್ತು ಮಾತಾಡಿದ್ವಿ ಆ ದೃಷ್ಟಿ ಬೀಳತ್ತೆ ಅಂತ. ಆ ದೃಷ್ಟಿ ಬಿದ್ದಾಗ ರಿವರ್ಸ್ ಮಾಡೋ ಕೆಪಾಸಿಟಿ ಈ ಸ್ಟೋನ್ಗೆ ಇರುತ್ತೆ. ಆಬ್ಸಿಡಿಯನ್ ಎಳ್ಕೊಳತ್ತೆ, ಟಾರ್ಮಲಿನ್ ಎಳ್ಕೊಳತ್ತೆ, ವಾಪಸ್ ರಿಪೆಲ್ ಮಾಡೋ ಶಕ್ತಿ ಟೈಗರ್ ಐಗಿರತ್ತೆ. ಅದಕ್ಕೆ ನಾವ್ ಯಾವಾಗ್ಲೂ ಒಂದು ಕಾಂಬಿನೇಷನ್ ಮಾಡ್ತೀವಿ, ಟ್ರಿಪಲ್ ಕಾಂಬಿನೇಷನ್ ಬ್ರೇಸ್ಲೆಟ್ಸ್ ಅಂತ. ಹೆಮೆಟೈಟು, ಆಬ್ಸಿಡಿಯನ್ನು, ಟೈಗರ್ ಐ. ನೀವು ನೋಡಿರ್ಬೋದು ಇದು. ಈ ತರ ಒಂದು ಸಾಕಷ್ಟು ಜನ ದಿಗ್ಗಜರು ಧುರೀಣರು ಹಾಕೊಂಡಿರ್ತಾರೆ. ಮಾಲಾನು ಬರುತ್ತೆ ಇದ್ರಲ್ಲಿ. ನಮ್ಮ ಇದು ನಂದು ಹಳೆ ಬ್ರೇಸ್ಲೆಟ್. ಸೊ ಇದನ್ನ ಕೂಡ ನೀವು ಬಳಸ್ಬೋದು. ತುಂಬಾ ಒಳ್ಳೆ ಸ್ಟೋನ್ ಟೈಗರ್ ಐ. ಆದ್ರೆ ಕೇಳಿ ಬಳಸಿ, ಇದರದ್ದು ನೆಗೆಟಿವ್ ಎಫೆಕ್ಟ್ಸ್ ಇರತ್ತೆ. ಸೊ ನಾನು ಅದನ್ನ ಇಲ್ಲಿ ಹೇಳಕ್ ಹೋಗಲ್ಲ ಪಬ್ಲಿಕ್ ಫೋರಮ್ನಲ್ಲಿ. ತಗೊಳ್ಳೋರು ಯಾರು ಬೇಕಾದ್ರೂ ತಗೊಂಡು ಬಳಸ್ಬೋದು. 25ರಿಂದ 40 ವಯಸ್ಸಿನವರು ಇದನ್ನ ಬಳಸ್ಬೋದು. 40 ವಯಸ್ಸಾದ್ಮೇಲೆ ಬಳಸೋರು ದಯವಿಟ್ಟು ಒಂದು ಸರಿ ಯಾವ್ದೇ ನಮ್ಮ ಕ್ರಿಸ್ಟಲ್ ಕನ್ಸಲ್ಟೆಂಟ್ಸ್ ಯಾರಿದ್ದಾರೆ ಅವ್ರನ್ನ ಕೇಳಿ, ನಮ್ಮನ್ನಾದ್ರೂ ಕೇಳ್ಬೋದು. ನಮ್ಮ ಹತ್ರ ತಗೋಬೇಕಾದ್ರೆ ನಾವು ನಿಮ್ಗೆ ಕರೆಕ್ಟ್ ಗೈಡೆನ್ಸ್ ಕೊಡ್ತೀವಿ. ಅಮೆಜಾನೈಟ್, ಬ್ಯೂಟಿಫುಲ್ ಸ್ಟೋನ್, ಬ್ಯೂಟಿಫುಲ್ ಸ್ಟೋನ್. ಐ ಆಮ್ ಟೆಲಿಂಗ್ ಯು. ಎಮೋಷನಲ್ ಯಾರು ಆಗ್ತಾರೋ ನೋಡಿ, ಕಲರ್ ನೋಡ್ತಿದಂಗೆ ನಿಮ್ಮ ಒಂದು ಸೂತಿಂಗ್ ಕಲರ್ ಇದೆ. ಅದು ಸೆಲ್ಫ್ ಡಿಸ್ಕವರಿ ಅಂತ ಯಾರು ಮಾಡ್ತಾರೋ, ತನ್ನಲ್ಲೇ ತಾನೇನೋ ಒಂದು ಹುಡುಕೊಳ್ಳೋಂಥದ್ದು, ಇಂಟ್ಯೂಷನ್ಸ್ ಜಾಸ್ತಿ ಮಾಡ್ಕೊಳ್ಳೋಂಥದ್ದು, ಮ್ಯಾನಿಫೆಸ್ಟೇಷನ್ ಬಳಸುವಂಥವ್ರಿಗೆ ಈ ಒಂದು ಸ್ಟೋನ್ ತುಂಬಾ ಚೆನ್ನಾಗಿರುತ್ತೆ. ಈ ನಮ್ಮ ಹೀಲರ್ಗಳು ಯಾರು ಥರ್ಡ್ ಐ ರೀಡರ್ಸ್ ಇರ್ತಾರೆ ಅವರು, ಅಥವಾ ಯಾರು ಆಸ್ಟ್ರಾಲಜರ್ಸ್ ಇರ್ತೀರಾ, ನ್ಯೂಮರಾಲಜಿಸ್ಟ್ ಇದ್ದೀರಿ, ಅವ್ರುಗಳು ಕೂಡ ಈ ಅಮೆಜಾನೈಟ್ ಸ್ಟೋನ್ ನ ಬಳಸ್ಬೋದು. ಇದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರಿಡಿಕ್ಷನ್ ಪವರ್ ಜಾಸ್ತಿ ಆಗತ್ತೆ, ಸ್ಟ್ರೆಸ್ ರಿಲೀಫ್ ಆಗತ್ತೆ, ಎಂಪ್ಯಾಥಿ ಮತ್ತೆ ಕಂಪ್ಯಾಷನ್ ಸ್ವಲ್ಪ ಅಯ್ಯೋ ಪಾಪ ಅನ್ಸುತ್ತೆ ಇದನ್ನ ಹಾಕೊಂಡಾಗ. ಪರ್ಸನಲ್ ಗ್ರೋತ್ ಕೂಡ ಚೆನ್ನಾಗಿರತ್ತೆ. ನಾ ಹೇಳ್ದಾಗೆ ಯಾರು ನ್ಯೂಮರಾಲಜಿಸ್ಟ್ ಆಸ್ಟ್ರಾಲಜರ್ಗಳಿದ್ದೀರಿ ಅವರು ಈ ಒಂದು ಅಮೆಜಾನೈಟ್ ನ ಸ್ಟೋನ್ ನ ತಮ್ಮ ಕುಡಿಯುವ ನೀರಿನ ಡಬ್ಬಕ್ಕೆ ಬಾಟಲ್ ಹಾಕಿ ಇಟ್ಕೊಂಡು ಆ ಒಂದು ನೀರನ್ನ ಕುಡಿತಾ ಹೋಗ್ಬೇಕು. ಆವಾಗ ಸ್ವಲ್ಪ ಇಂಟ್ಯೂಷನ್ ಲೆವೆಲ್ ಅಂತ ಏನಿದೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗತ್ತೆ. ನಿಮ್ಮ ಪ್ರಿಡಿಕ್ಷನ್ ಪ್ರಾಪರ್ಟೀಸ್ ತುಂಬಾ ಜಾಸ್ತಿ ಆಗತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳೋದು ಬೇಕಾಗಿಲ್ಲ. ಮಗದ ವ್ಯಕ್ತಿಯ ಮಕಾನ ನೋಡ್ತಿದಂಗೆ ನೀವು ಹೇಳ್ಕೊಳ್ಬೋದು. ನನ್ನ ಫೇವ್ರೆಟ್ ಸ್ಟೋನ್ ಬ್ಲಾಕ್ ಆಬ್ಸಿಡಿಯನ್. ಹೈಯೆಸ್ಟ್ ನೆಗೆಟಿವಿಟಿ ಅಂತ ಪ್ರೊಟೆಕ್ಟ್ ಮಾಡೋ ಸ್ಟೋನ್ ಅಂತ ಹೇಳಿದ್ರೆ ಈ ಸ್ಟೋನ್. ಗಾಜಿದ್ದಂಗಿರುತ್ತೆ, ಕಪ್ಪು ಗಾಜಿದ್ದಂಗಿರುತ್ತೆ ತುಕಡ. ಈ ಸ್ಟೋನ್ ಇಂದು ಶಾರ್ಪೆಸ್ಟ್ ಎಡ್ಜಬಲ್ ಸ್ಟೋನು. ಇದರಲ್ಲಿ ಕತ್ತಿಗಳನ್ನ ಮಾಡ್ತಾರೆ, ಚಾಕುಗಳನ್ನ ಮಾಡ್ತಾರೆ. ಕಾರಣ ಏನಂತ ಹೇಳಿದ್ರೆ ಇದರಿಂದ ನಾವು ಕಾರ್ಡ್ ಕಟಿಂಗ್ ಮಾಡ್ತೀವಿ. ಕಾರ್ಡ್ ಕಟಿಂಗ್ ಅಂತ ಹೇಳಿದ್ರೆ ಆವಾಗಲೇ ಹೇಳ್ದ ಹಾಗೆ ಅದು ಈವಿಲ್ ಒಂದು ಪ್ರಾಪರ್ಟೀಸ್ನ ಅಥವಾ ಬೇಡದಲ್ಲೇ ಇರೋ ಒಂದು ಸಂಗತಿಗಳನ್ನ, ಬೇಡದೇ ಇರೋಂಥವ್ರ ಜೊತೆ ನಂಟಸ್ತನನ ಇದು ಕಟ್ ಮಾಡೋದಿಕ್ಕೆ ಹೆಲ್ಪ್ ಮಾಡತ್ತೆ. ಸ್ಪಿರಿಚುವಲ್ ವರ್ಕ್ ಅಂತ ಹೇಳಿದ್ರೆ ಯಾರು ಈ ಒಂದು ಅಕಲ್ಟ್ ಫೀಲ್ಡ್ ಅಲ್ಲಿ ಇದ್ದೀರಿ ಅವರು ದಯವಿಟ್ಟು ಈ ಒಂದು ಆಬ್ಸಿಡಿಯನ್ ಬ್ರೇಸ್ಲೆಟ್ ನ ಅಥವಾ ಆಬ್ಸಿಡಿಯನ್ ಸ್ಟೋನ್ ನ ತಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ಒಳ್ಳೇದು. ಆಫೀಸ್ ನಲ್ಲಿ ಯಾರಿಗೆ ಬ್ಯಾಕ್ ಸ್ಟ್ಯಾಬಿಂಗ್ ಜಾಸ್ತಿ ಆಗತ್ತೆ, ಮಾರ್ಕೆಟಿಂಗ್ ನಲ್ಲಿ ಇದ್ದಾಗ ಯಾರಿಗೆ ಕಾಂಪಿಟೇಷನ್ ಜಾಸ್ತಿ ಇರತ್ತೆ, ಅಥವಾ ಯಾರೋ ಒಬ್ರು ಬಾಸ್ ಇಂದ ತುಂಬಾ ನರಳುತ್ತಾ ಇದ್ದೀರಿ, ಅವ್ರಿಗೆ ಈ ಕಲ್ಲು ರಾಮಬಾಣ ಹತ್ರ ಕೆಲಸ ಮಾಡತ್ತೆ. ನಿಮ್ಮನ್ನ ಗ್ರೌಂಡು ಮಾಡತ್ತೆ, ಪ್ರೊಟೆಕ್ಟು ಮಾಡತ್ತೆ. ಸಾಕಷ್ಟು ಜನಕ್ಕೆ ಇದು ಹೆಲ್ಪ್ ಮಾಡತ್ತೆ. ನನ್ನ ಒಂದು ಮುಂಬೈ ಕ್ಲೈಂಟ್ ಇದ್ದಾರೆ, ಅವ್ರಿಗೆ ನಾನು ಇದು ಕೊಟ್ಟ 4ನೇ ದಿವಸಕ್ಕೆ ದುಬೈಗೆ ಹೋಗೋ ಆಪರ್ಚುನಿಟಿ ಬಂತು. ನೆಕ್ಸ್ಟ್ 2 ವೀಕ್ಸ್ ಅಲ್ಲಿ ಅವ್ರದ್ದು ಮದುವೆ ಸೆಟ್ ಆಯ್ತು, ಮದುವೆ ಕೂಡ ಆಯ್ತು. ಈಗ ಒಂದು ಪ್ರಾಪರ್ಟಿ ಕೂಡ ತಗೋತಾ ಇದ್ದಾರೆ.
ಈ ಸ್ಟೋನ್ ಇಂದನೇ ಆಯ್ತಾ ಅಂತ ನಾನು ಹೇಳಲ್ಲ. ಸ್ಟೋನ್ ಜೊತೆ ಅವರು ಹೀಲಿಂಗು ತಗೊಂಡಿದ್ರು, ತಮ್ಮ ಬ್ಲಾಕೇಜಸ್ ರಿಮೂವ್ ಆಯ್ತು, ತಮ್ಮ ಸಕ್ಸಸ್ ನಲ್ಲಿ ಅವರು ಇದನ್ನ ಕಂಡುಕೊಂಡ್ರು. ದಿಸ್ ವಾಸ್ ದ ಲೇಟೆಸ್ಟ್ ಕೇಸ್ ವಿತ್ ಮೀ, ಸೊ ಐ ಆಮ್ ಜಸ್ಟ್ ಕೋಟಿಂಗ್ ದಿಸ್, ನಾಟ್ ಪ್ರಮೋಟಿಂಗ್ ಎನಿಥಿಂಗ್. ಬೆಸ್ಟ್ ಸ್ಟೋನ್. ಸ್ನೇಹಿತರೆ, ಬ್ಲಾಕ್ ಆಬ್ಸಿಡಿಯನ್ ಸ್ಟೋನ್ ಇಸ್ ಮಸ್ಟ್ ಫಾರ್ ಆಸ್ಟ್ರಾಲಜರ್, ನ್ಯೂಮರಾಲಜಿಸ್ಟ್, ಕನ್ಸಲ್ಟೆಂಟ್ಸ್, ನಂತರ ಅಕಲ್ಟ್ ಫೀಲ್ಡ್ ನಲ್ಲಿರೋರಿಗೆ ಈ ಕಲ್ಲು ಮಸ್ಟ್ ಅಂತ ರೆಕಮೆಂಡೇಶನ್ ಮಾಡ್ತೀನಿ ನಾನು. ಹಿಂದಿನ ಕಾಲದಲ್ಲಿ ಮಠ ಮಂತ್ರ ಮಾಡೋರು ಅಥವಾ ಈ ಒಂದು ವಿಚ್ಗಳಂತ ಏನಿದ್ರು, ಅವರು ಕೂಡ ಅಂಜನ ಹಾಕಿ ನೋಡ್ಲಿಕ್ಕೆ, ಬೇರೆ ನಮ್ಮ ಒಂದು ಸಂಸ್ಕೃತಿಯಲ್ಲ ಬೇರೆ ಸಂಸ್ಕೃತಿನಲ್ಲಿ ಅಂಜನ ಹಾಕಿ ನೋಡ್ಲಿಕ್ಕೆ ಈ ಬ್ಲಾಕ್ ಆಬ್ಸಿಡಿಯನ್ ಸ್ಟೋನ್ ನ ಯೂಸ್ ಮಾಡ್ತಾ ಇದ್ರು. ಗೋಲ್ಡನ್ ಕ್ವಾರ್ಟ್ಸ್. ಗೋಲ್ಡನ್ ಕ್ವಾರ್ಟ್ಸ್ ಇದೊಂದು ಹಾರ್ಟ್ಸ್ ತರ ಸ್ಟೋನು. ಇದೊಂದು ಹೃದಯ, ಒಂದು ಜಾಯ್, ಒಂದು ಸಂತೋಷನ, ಒಂದು ಕ್ಲಾರಿಟಿನ, ಒಂದು ಖುಷಿನ ಕೊಡೋದಕ್ಕೆ ಯೂಸ್ ಮಾಡೋಂಥ ಸ್ಟೋನು. ಇದು ಕೂಡ ಪಾಸಿಟಿವಿಟಿ, ಕ್ರಿಯೇಟಿವಿಟಿ, ಸ್ಪಿರಿಚುವಲ್ ಗ್ರೋತ್, ಹಣದ ಹರಿವು ಎಲ್ಲ ಕೊಡುತ್ತೆ. ಬಟ್ ಅದ್ರ ಜೊತೆಗೆ ಒಂಥರ ಸಂತೋಷನ ಕೊಡುತ್ತೆ ಗೋಲ್ಡನ್ ಕ್ವಾರ್ಟ್ಸ್. ಇದೆಲ್ಲ ರೇರ್ ಸ್ಟೋನು, ಆಪ್ಷನ್ಸ್, ಇದೆಲ್ಲ ಆಪ್ಷನ್ ಇಲ್ಲ. ಲ್ಯಾಬ್ರಡೈಟ್. ಸ್ನೇಹಿತರೆ, ಲ್ಯಾಬ್ರಡೈಟ್ ಎಂಥ ಒಳ್ಳೆ ಸ್ಟೋನ್ ಅಂತ ಹೇಳಿದ್ರೆ, ಸಾಕಷ್ಟು ಈ ಸ್ಪಿರಿಚುವಲ್ ವರ್ಕರ್ಸ್, ಶಾಡೋ ವರ್ಕರ್ಸ್ ಅಂತ ಏನು ಹೇಳ್ದೆ ಅಂತವ್ರಿಗೆ ಕೆಲಸ ಮಾಡತ್ತೆ. ಸಾಕಷ್ಟು ಇದನ್ನ ಜ್ಯುವೆಲರಿನಲ್ಲಿ ಬಳಸ್ತಾರೆ. ಹೆಣ್ಮಕ್ಳಿಗೆ ಇಷ್ಟ ಆಗುವಂತ ಸ್ಟೋನು. ಪೀಕಾಕ್ ನ ಕಲರ್ಸ್ ಹೇಗಿರುತ್ತೋ ಇದ್ರ ಕಲರ್ಸ್ ಹಾಗೇ ಇರುತ್ತೆ. ಇದನ್ನ ಹೀಲಿಂಗ್ ಮತ್ತೆ ಮೆಡಿಟೇಷನ್ ಅಲ್ಲಿ ಬಳಸ್ತೀವಿ. ಮೆಟಾಫಿಸಿಕಲ್ ವರ್ಕ್ ಅಲ್ಲಿ ಜಾಸ್ತಿ ಬಳಸ್ತೀವಿ. ಹೆಂಗೆ ಅಂತ ಹೇಳಿದ್ರೆ, ಹೀಲಿಂಗ್ ಮಾಡ್ಬೇಕಾದ್ರೆ ಸಾಕಷ್ಟು ಮನಸ್ಸು ಚಂಚಲವಾಗಿರುತ್ತೆ ಅಂತವ್ರಿಗೆ ಈ ಸ್ಟೋನ್ ನ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಇದನ್ನ ಅಂತ ಕಾರ್ಯಗಳಿಗೂ ಕೂಡ ಬಳಸ್ಬೋದು, ಅಂದ್ರೆ ಜ್ಯುವೆಲರಿ ತರ ಬಳಸ್ಬೋದು. ಹೌದು, ಇದರಿಂದ ಕೂಡ ಮನಸ್ಸು ಶಾಂತವಾಗತ್ತೆ. ಬಟ್ ಇದು ಎಲ್ಲ ಹೆಂಗೆ ಅಂತಂದ್ರೆ ಬ್ಯೂಟಿ ಎನ್ಹಾನ್ಸಿಂಗ್ ಸ್ಟೋನ್ಸ್ ಅಂತೀವಲ್ಲ, ಆ ತರ ಅಷ್ಟೇ. ಇದು ಲಾವಾ ಸ್ಟೋನ್. ಲಾವಾ ಸ್ಟೋನ್ ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಲಾವಾ ಪರ್ವತದಿಂದ ಯಾವಾಗ ಉಕ್ಕಿ ಹರಿದು ಒಡೆಯತ್ತೆ ಬೆಟ್ಟ, ಆ ಒಂದು ಮಿನರಲ್ ನಿಂದ ಮಾಡಿರುವಂತಹ ಸ್ಟೋನ್ಸ್. ಇದರಲ್ಲಿ ನಾವು ಈ ಸೆಂಟ್ ಅನ್ನ ಯಾವಾಗ ಬಳಸ್ತೀವಲ್ಲ, ಇತ್ತರ್ ಅಥವಾ ಸೆಂಟ್, ಕೆಲವು ಸರಿ ನಾವು ಎಸೆನ್ಷಿಯಲ್ ಆಯಿಲ್ಸ್ ನ ಬಳಸ್ತೀವಿ. ಸಿನಮನ್ ಫಾರ್ ಮನಿ, ಪಚೌಲಿ, ಬೇಗರ್ ಮಾತ್, ನಮ್ಮ ಈ ವಾಸ್ತು ಸ್ಪ್ರೇಗಳಲ್ಲಾಗ್ಲಿ, ಇವಿಲೈಗಳ ಸ್ಪ್ರೇಗಳಲ್ಲಾಗ್ಲಿ, ಅಥವಾ ಅವರ ಕ್ಲೀನಿಂಗ್ ಸ್ಪ್ರೇಗಳಲ್ಲಾಗ್ಲಿ, ಎಸೆನ್ಷಿಯಲ್ ಆಯಿಲ್ಸ್ ನ ಬಳಸ್ತೀವಿ. ಅದೇ ತರ ಎಸೆನ್ಷಿಯಲ್ ಆಯಿಲ್ಸ್ ನ ಇದು ಹಿಡಿದಿಟ್ಕೊಳ್ಳೋ ಅಂತ ಕೆಲಸ ಮಾಡುತ್ತೆ. ಯಾವಾಗ ನೀವು ಕ್ಲೆನ್ಸ್ ಮಾಡ್ತೀರಾ ನಿಮ್ ಬ್ರೇಸ್ಲೆಟ್, ನೀರಲ್ಲಿ ತೊಳಿಬೇಡಿ, ಈ ಬ್ರೇಸ್ಲೆಟ್ ನ ಕ್ಲೆನ್ಸ್ ಮಾಡ್ತೀರಾ ಹೊಗೆಯಿಂದ, ನೀವು ಒಂದು ಡ್ರಾಪ್ ಎಸೆನ್ಷಿಯಲ್ ಆಯಿಲ್ ಹಾಕ್ಬೋದು, ಇಲ್ಲ ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡಿದಾಗ ಇದು ಒಂಥರ ಸುವಾಸನೆ ತುಂಬಾ ಹೊತ್ತು ಹಿಡಿದಿಟ್ಕೊಳ್ಳಿರುತ್ತೆ, ಯಾಕಂದ್ರೆ ಅದ್ರಲ್ಲಿ ತುಂಬಾ ಪೋರ್ಸ್ ಇರುತ್ತೆ, ಅದರಿಂದ ಅದಿಟ್ಕೊಂಡಿರುತ್ತೆ. ಸೆಲೆನೈಟ್, ಬ್ಯೂಟಿಫುಲ್ ಕ್ರಿಸ್ಟಲ್ಸ್. ನಿಮ್ಗೆಲ್ಲ ಹೇಳ್ದಂಗೆ ಇದನ್ನ ಹೀಲಿಂಗ್ ಅಂತಾನೆ ಮಾಡಿರುವಂತ ಸ್ಟೋನು. ಭಗವಂತ ಇದನ್ನ ಮಾಡ್ಬೇಕಾದ್ರೆ ಹೀಲಿಂಗಿಗೋಸ್ಕರ ಅಂತಾನೆ ಮಾಡಿದ್ದಾನೆ. ಫೋಕಸ್, ಕನೆಕ್ಷನ್ ಬಿಲ್ಡಿಂಗ್. ಡ್ಯೂರಿಂಗ್ ಹೀಲಿಂಗ್ ಏನ್ ಮಾಡ್ತೀರಾ ನೀವು? ನಿಮ್ಮಿಂದ ಹೀಲಿಂಗ್ ಮಾಡಕ್ಕಾಗಲ್ಲಲ್ವಾ, ಒಂದು ಕನೆಕ್ಷನ್ ತಗೋತೀರಾ. ನಿಮ್ಮ ಗುರುಗಳಾಗಿರ್ಬೋದು, ರೇಖಿ ಹೀಲರ್ಸ್ ಆಗಿದ್ರೆ ಯೂನಿವರ್ಸ್ ಇಂದ, ನಮ್ ದುರ್ಗಾ ರೇಖಿ ಕ್ಲಾನ್ ಆದ್ರೆ ಮಾ ದುರ್ಗಾ ಇಂದ. ಯಾವಾಗ ನೀವು ಒಂದು ಎನರ್ಜಿ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಅನ್ಕೋತಿರೋ, ಒಂದು ಎನರ್ಜಿ ಜೊತೆ ಕನೆಕ್ಟ್ ಆಗ್ತಿರೋ, ಹೀಲಿಂಗ್ ಮಾಡೋದಕ್ಕೆ ಈ ಒಂದು ಸ್ಟೋನ್, ಈ ಒಂದು ವ್ಯಾಂಡ್,
ಈ ಒಂದು ರಾ ಕ್ರಿಸ್ಟಲ್ ಬಳಸಿದ್ರು ಕೂಡ healing will be more faster, more precise, more better. ಎನರ್ಜಿ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಮಾಡಿಸಿದ ಸ್ಟೋನು. ಇದನ್ನ ನೀವು ಜ್ಯುವೆಲರಿನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಬ್ರೇಸ್ಲೆಟ್ ಮಾಡ್ಲಿಕ್ಕೆ ಆಗಲ್ಲ. ಯಾರನ್ನ ನಿಮಗೆ ಕ್ರಿಸ್ಟಲ್ ಬ್ರೇಸ್ಲೆಟ್ ಮಾಡಿಕೊಟ್ಟಿದ್ದಾರೆ ಇದನ್ನ ಅಂತ ಹೇಳಿದ್ರೆ, ಅಕಸ್ಮಾತ್ ನಿಮ್ಗೆ ಸಿಕ್ತು ಎಲ್ಲ ತಗೊಂಡೆ ಸೆಲೆನೈಟ್ ಬ್ರೇಸ್ಲೆಟ್ ಅಂತ ಹೇಳಿದ್ರೆ ತುಂಬಾ ದಿನ ಉಳಿಯೋದಿಲ್ಲ, ಹೊಡೆದೋಗತ್ತೆ. ತುಂಬಾ ಲೈಟ್ ಸ್ಟೋನ್ ಇದು. ಬಿರ್ಕ್ 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 ಬಂದ್ಬಿಡತ್ತೆ ಸ್ಟೋನ್ಗೆ. ಪ್ಲೇಟ್, ಬಾಕ್ಸ್, ವ್ಯಾಂಡ್ ಮತ್ತೆ ನಿಮ್ಗೆ ಮನೆ ಮೇಲ್ಗಡೆ ತೂಗು ಹಾಕೋದಿಕ್ಕೆ ಬ್ಲಾಕ್ ಟರ್ಮಲೈನ್ ಸೆಲೆನೈಟ್ದು ಒಂದು ಕಾಂಬಿನೇಷನ್ ಹೇಳಿದ್ನಲ್ಲ, ಒಂದು ಹ್ಯಾಂಗರ್, ಇಷ್ಟಕ್ಕೆ ಕೆಲಸ ಬರುತ್ತೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ಪ್ಯೂರಿಫಿಕೇಶನ್ ಇಸ್ ಅ ಕೀ. ಮನೇನ ನೀವು ಮನೆಯಲ್ಲಿ ಪೂರ್ತಿ ಸೆಲೆನೈಟ್ ಒಂದು ವ್ಯಾಂಡ್ ಹಿಡ್ಕೊಂಡು ಕ್ರಾಸ್ ಮಾಡ್ಕೊಂತ ಬಂದ್ರೆ ಮನೆಯಲ್ಲೆಲ್ಲ ಪ್ಯೂರಿಫಿಕೇಶನ್ ಆಗೋಗುತ್ತೆ. ಯಾರಿಗೆ ಈ ಹೊಗೆ ಆಗಲ್ಲ, ಊದ್ಗಡ್ಡಿ ಯಾರ್ಗ ಹಾಕಕ್ಕಾಗಲ್ಲ, ಹೊಗೆ ಯಾರ್ಗ ಹಾಕಕ್ಕಾಗಲ್ಲ, ತುಂಬಾ ದಿವಸ ಒಂದು ನೆಗೆಟಿವ್ ಎನರ್ಜೀಸ್ ಅಲ್ಲೇ ಬಿಟ್ಟಿರ್ತೀರ, ವಾರ್ಡ್ರೋಬ್ ತೆಗಿಯೋದಿಲ್ಲ ತುಂಬಾ ದಿನ ಆದ್ರೂ, ಅಂತವ್ರೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಮನೇನ ಈ ಒಂದು ಸೆಲೆನೈಟ್ ಇಂದ ಕ್ಲೀನ್ ಮಾಡಿ ಮ್ಯಾಜಿಕ್ ನೋಡ್ತೀರ. ಇದೊಂಥರ ಹೀಲಿಂಗ್ ಮಾಡೋದಕ್ಕಂತಾನೆ ಮಾಡಿರುವಂತಹ ಒಂದು ಸ್ಟೋನ್. ಸನ್ಸ್ಟೋನ್. ಸನ್ಸ್ಟೋನು ಸೂರ್ಯನ ಒಂದು ಇದಕ್ಕೆ ಕನೆಕ್ಟ್ ಆಗತ್ತೆ. ಮೂಲಾಧಾರ ಚಕ್ರನ ಹೀಲ್ ಮಾಡ್ಲಿಕ್ಕೆ, ಮನುಷ್ಯ ಸಣ್ಣ ಆಗ್ಲಿಕ್ಕೆ, ಪ್ರಾಸ್ಪೆರಿಟಿ, ಕೆಲಸ ಸ್ಟೆಬಿಲಿಟಿ ಇಲ್ಲ ಅಂತಂದಾಗ ಬಳಸಿದ್ರೆ ಸ್ವಲ್ಪ ಸ್ಟೇಬಲ್ ಇರುವಂತ ಕೆಲಸ ಸಿಗತ್ತೆ. ಲೀಡರ್ಶಿಪ್ ಕ್ವಾಲಿಟೀಸ್ ಜಾಸ್ತಿ ಆಗತ್ತೆ. ಸೂರ್ಯ ಏನು ನಂಬರ್ 1, ನ್ಯೂಮರಾಲಜಿಸ್ಟ್ಗಳು ಹೇಳ್ಬೋದು ನಂಬರ್ 1 ಕುಡಿಯೋರಿಗೆ ಸನ್ಸ್ಟೋನ್. 45 ಆದ್ಮೇಲೆ ಕೊಡಬೇಡಿ, BP ಜಾಸ್ತಿ ಆಗ್ಬಿಡುತ್ತೆ. ಸೊ ಕೊಡ್ಬೇಕಾದ್ರೆ ಗೈಡೆನ್ಸ್ ಇಂದ ಕೊಡಿ. ನಾವು ಮತ್ತೆ ಫರ್ದರ್ ಡಿಸ್ಕಸ್ ಮಾಡ್ತೀವಲ್ಲ, ಆವಾಗ ಇದ್ರ ಬಗ್ಗೆ ಇನ್ನ ಹೇಳ್ತೀನಿ ನಮ್ಮ ಕ್ಲಾಸಲ್ಲಿ. ನಿಮ್ಗೆ ಏನೇನು ಕ್ವೆಶನ್ಸ್ ಇದೆ ಎಲ್ಲ ನನಗೆ ಕೇಳ್ಬೋದು. ಈ ಒಂದು ಸೆಷನ್ ಎಂಡ್ ಆದ್ಮೇಲೆ, ಲೈಕ್ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ರೆಕಾರ್ಡಿಂಗ್ ಸ್ಟಾಪ್ ಆದ್ಮೇಲೆ ನೀವು ನನ್ನ ಕೇಳಿ, ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತಾ ಹೋಗ್ತೀನಿ. ಇಲ್ಲ, ನಾನು ಅದಕ್ಕೆ ಅನ್ಮ್ಯೂಟ್ ಯಾರನ್ನೂ ಮಾಡಲಿಲ್ಲ. ನೀವೇನು ಇವಾಗ ನೋಡ್ತಾ ಇದ್ದೀರಾ, ಅದಾದ್ಮೇಲೆ ನಾವು ಇದು ಅನ್ಮ್ಯೂಟ್ ಮಾಡಿ ಇನ್ನ 30 ಮಿನಿಟ್ ಸೆಷನ್ಸ್ ತಗೋತೀನಿ. ನಾನು ಕ್ವಶನ್ಸ್ ಕೇಳಿ. ನಿಮ್ಗೆ ಯಾರ್ಯಾರಿಗೆ ಕ್ವಶನ್ ನಾನು ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ, ದಯವಿಟ್ಟು ಮೆಸೇಜ್ ಮಾಡಿ ಗ್ರೂಪಲ್ಲಿ. ನಾನು ಪ್ರತಿಯೊಂದು ಕ್ವಶನ್ಸ್ಗೂ ಮೆಸೇಜ್ ರಿಪ್ಲೈ ಮಾಡ್ತೀನಿ. ಓಪನ್ ಇರುತ್ತೆ, ಗ್ರೂಪ್ ಓಪನ್ ಇರುತ್ತೆ. ಸೆಷನ್ ಆಗಿ 2 ಡೇಸ್ ತನಕ ಓಪನ್ ಇರುತ್ತೆ. ನಿಮ್ಗೆ ಏನ್ ಬೇಕಾದ್ರೂ ಕ್ವಶನ್ಸ್ ಕೇಳ್ಬೋದು. ಅದಾದ್ಮೇಲೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ಯಾಕಂದ್ರೆ ಎಲ್ಲರೂ ಗ್ರೂಪಲ್ಲಿ 100 ಜನ ಇರ್ತಾರೆ, ಅವ್ರಿಗೆಲ್ಲ ಹೋಗತ್ತೆ ಮೆಸೇಜು, ಎಲ್ಲರಿಗೂ ಅದೊಂಥರ ಇರಿಟೇಷನ್. ನಿಮ್ಗೆ ಏನೇ ಕ್ವಶನ್ ಇದ್ರು ನನ್ನ ದಯವಿಟ್ಟು ಪರ್ಸನಲ್ ಆಗಿ ಪಿಂಗ್ ಮಾಡಿ ಕೇಳಿ. ನನ್ನ KR ಪುರಂ ಆಫೀಸಿಗೆ ಬನ್ನಿ, ಕುತ್ಕೊಂಡು ಮಾತಾಡೋಣ. ನಿಮ್ಗೆ ಯಾವ ಸ್ಟೋನ್ ಬೇಕೋ ಹೇಳಿ, ತರಿಸ್ಕೊಡ್ತೀನಿ ಖಂಡಿತ. ಓಕೆ ಓಕೆ ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿಸೋಣ. ಸ್ವಿಚ್ ಟು ಡಿಸ್ಕಷನ್ 1-on-1. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ ಈಗ.